ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬವನ್ನ, ಅವರ ಜನ್ಮದಿನವನ್ನ ಇತ್ತೀಚೆಗಷ್ಟೇ ಬಹಳ ಸರಳವಾಗಿ ಆಚರಿಸಲಾಯಿತು ಅವರ ಆಶ್ರಮದಲ್ಲಿ. ಅವರ ಅಭಿಮಾನಿಗಳೆಲ್ಲ ಹೇಗೆ ಆಚರಿಸಿದ್ರು ಅವರ ಹುಟ್ಟುಹಬ್ಬವನ್ನ ನೋಡೋಣ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಬನ್ನಿ ಹಾಗಿದ್ರೆ ತೆರಳೋಣ ಗುರೂಜಿ ಅವರ ಆಶ್ರಮಕ್ಕೆ. ನನ್ನ ಗುರುಗಳಾದಂಥ ಶ್ರೀ ಶ್ರೀ ಡಾಕ್ಟರ್ ಆನಂದ್ ಗುರೂಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಇಡೀ ಕರ್ನಾಟಕದ 6 ಕೋಟಿ ಕನ್ನಡಿಗರು ಪ್ರತಿಯೊಬ್ಬರು ಗುರೂಜಿಗೆ ನಾವು ಶುಭಾಶಯ ಕೋರ್ತಾ ಇದ್ದೀವಿ. ಜೊತೆಗೆ ಈ ವರ್ಷ ಆನಂದ್ ಗುರೂಜಿಯವರು ಹುಟ್ಟುಹಬ್ಬ ಆಚರಣೆ ಮಾಡಲ್ಲ ಅಂತ ಹೇಳಿದ್ರು. ಆದರೂ ಕೂಡ ನಾವು ಅವರು ಶಿಷ್ಯಂದರು, ನಮ್ಮ ಮನಸ್ಸು ತಡೀತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಆನಂದ್ ಗುರೂಜಿಯವರ ಒಂದು ಹುಟ್ಟುಹಬ್ಬನ ತುಂಬ ವೈಭವಕರನಾಗಿ ನಾವು ಆಚರಣೆ ಮಾಡ್ತಿದ್ದು. ಈ ಸರಿ ಸಿಂಪಲ್ ಮಾಡೋಣ ಅಂತೇಳಿ ನಾವು ಗುರುಗಳ ಮಠಕ್ಕೆ ಬಂದು ನಾವು ಇವತ್ತು ಸಿಂಪಲ್ ಆಗಿ ಗುರೂಜಿಯವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಆನಂದ್ ಗುರೂಜಿಯವರ ಕೊಡುಗೆ ಇಡೀ ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಲಕ್ಷಾಂತರ ಜನ ಅಭಿಮಾನಿಗಳು ಇವತ್ತು ಅವರ ಆಶೀರ್ವಾದದಿಂದ ಎಷ್ಟೋ ಜನ ಇವತ್ತು ಚೆನ್ನಾಗಿದ್ದಾರೆ. ಆ ನಿಟ್ಟಿನಲ್ಲಿ ಗುರೂಜಿಯವರಿಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಆನಂದ್ ಗುರೂಜಿಗೆ ಸಾಕಷ್ಟು ಕಾಲ ನಿರಂತರವಾಗಿ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನ ಜನಸೇವೆ ಮಾಡೋಕ್ಕೆ ಆರೋಗ್ಯ ಭಾಗ್ಯ ಕೊಡಲಿ. ನಾನು ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಗುರುಗಳೇ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಇವತ್ತು ನಿಮ್ಮ ಆಶೀರ್ವಾದ, ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ನೀವು ಕೊಡುವಂಥ ಒಂದು ಒಳ್ಳೆ ಮಾರ್ಗದರ್ಶನ ಕೊಡುಗೆ, ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ನೀವು ಏನಾದ್ರು ಹೇಳ್ಕೊಳ್ಳಿ, ಇವತ್ತು ಹಿಂದುತ್ವ ಅನ್ನೋದು ಒಂದು ದೊಡ್ಡ ಶಕ್ತಿ ಇದ್ದಂಗೆ ಅದನ್ನು ನಮ್ಮ ಆನಂದ್ ಗುರೂಜಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಮಂಗಳೂರು ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಸಾಕಷ್ಟು ಹಿಂದೂ ಪರವಾಗಿ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆನಂದ್ ಗುರೂಜಿ ಅವ್ರಿಗೆ ಎಷ್ಟೇ ತೊಂದರೆ ಆದರೂ, ಯಾರೇ ಫೋನ್ ಮಾಡಿ ಧಮಕಿ ಆದರೂ ಇವತ್ತು ಸಹ ಆನಂದ್ ಗುರೂಜಿ ಅವರು ವರ್ಷದ 365 ದಿವಸನೂ 24x7 ಈ ರಾಜ್ಯದಲ್ಲಿ ಹಿಂದುತ್ವ ಕಾಪಾಡ್ಕೊಂಡು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ಕಾವೇರಿ ವಿಚಾರದಲ್ಲಿ ಇದೇ ಟೌನ್ ಹಾಲ್ ಮುಂದೆ ಆನಂದ್ ಗುರೂಜಿಗಳು ಹೋರಾಟ ಮಾಡಿದ್ದಾರೆ. ಆನಂದ್ ಗುರೂಜಿಯವರೇ, ಇಡೀ ನಮ್ಮ ಕರ್ನಾಟಕದ ಜನ ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ತಾವು ಬೆಳಿಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಮತ್ತೊಬ್ಬೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಗುರೂಜಿ. ಮೊನ್ನೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲೇ ನಾನು ಹೇಳಿದ್ದೆ, ಈ ಬಾರಿ ಕೇಕ್ ಕಟಿಂಗ್ ಮಾಡೋದು ಅಂದರೆ ಕೇಕ್ ಕಟ್ ಮಾಡ್ತಕ್ಕಂಥದ್ದು ಅಥವಾ ವೈಭವೀಕರಿಸ್ಕೊಳ್ಳುವಂಥದ್ದು, ಪುಷ್ಪಗುಚ್ಛಗಳಾಗಲಿ ಪುಷ್ಪವೃಷ್ಟಿಯಾಗಲಿ ಇದೆಲ್ಲವನ್ನು ಸಹಿತ ಈ ಬಾರಿ ನನ್ನ ತಾಯಿಯ ಪಾದಕ್ಕೆ ಅಂತಲೇ. ಅದೇ ಪ್ರಕಾರ ಬೆಳಗಿನಿಂದ ನನ್ನ ಆಶ್ರಮದಲ್ಲೇ ಇಲ್ಲಿಯೇ ಇದ್ದು ತಾಯಿಯನ್ನು ನೆನೆಸ್ತಾ ಇಲ್ಲೇ ಇದ್ದೀನಿ. ಆದರೂ ಸಹಿತ ನನ್ನ ಅಭಿಮಾನಿ ದೇವಗಳಾಗಿ, ನನ್ನ ಅಣ್ಣ ತಮ್ಮಂದರಾಗಿ ಇವರು ಪ್ರತಿಯೊಬ್ಬರು ಸಹಿತ ಈ ಭಾಗದ ಅಂದರೆ ಒಂದೊಂದು ಭಾಗಗಳಿಂದಲೂ ಸಾಕಷ್ಟು ಜನ ಬಂದಿದ್ದಾರೆ. ಬೆಳಗಿನಿಂದ ಉತ್ತರ ಕರ್ನಾಟಕದಿಂದಲೂ ಬಂದಿದ್ದಾರೆ, ಮಂಗಳೂರು ಭಾಗದಿಂದ ಬಂದಿದ್ದಾರೆ. ಹಾಗೆ ಮೂರ್ತಿ ಅಂತೂ ನಾನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಧರ್ಮ ಸಂಸ್ಕೃತಿ ಸಂಪ್ರದಾಯ ಯಾವುದೇ ವಿಚಾರ ಆದರೂ ಸಹಿತ ಆ ಕಂದನ ಉಳಿಸು ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸಹಿತ ನಾನು ನಿಮ್ಮೊಂದಿಗಿದ್ದೀನಿ ಅಂತ ಬಂದಿದ್ದ ಮನುಷ್ಯರು. ಹಾಗೆ ಯಾವುದೇ ಒಂದು ಧರ್ಮ ಸಂಸ್ಕೃತಿಗಾಗಲಿ, ಒಂದು ಭಾರತದಲ್ಲಿ ನಾವು ನಡೆಸುವಂತಹ, ಅದರಲ್ಲೂ ರಾಜ್ಯದಲ್ಲಿ ನಡೆಸುವಂಥ ಕಾಯಕಗಳಲ್ಲಿ ನಾನು ನಿಮ್ಮೊಂದಿಗಿದ್ದೀನಿ ಅಂತ ಹೇಳುವಂಥ ಮನಸ್ಥಿತಿ. ಆದರೆ ಈ ಹುಟ್ಟುಹಬ್ಬದ ಸಂಪೂರ್ಣ ಮೂಲಾರ್ಥ ನನ್ನ ತಾಯಿಯ ಪಾದಕ್ಕೆ ಅರ್ಪಣೆ, ನನ್ನ ತಾಯಿಯ ಪಾದಕ್ಕೆ ಅರ್ಪಣೆ. ಒಬ್ಬೊಬ್ಬರು ಬಂದಾಗಲೂ ಸಹಿತ, ಒಬ್ಬೊಬ್ಬರನ್ನ ಹುಟ್ಟುಹಬ್ಬದ ಬಗ್ಗೆ ನನಗೆ ಮಾತಾಡುವಾಗಲೂ ಸಹಿತ ಒಳಗಡೆ ನನ್ನ ತಾಯಿ ನನ್ನ ಜೊತೆಯಲ್ಲಿ ಇಲ್ವಲ್ಲ, ನನ್ನ ತಾಯಿನ ನಾನು ಕಳ್ಕೊಂಡಿದ್ದೇನಲ್ಲ ಅಂತಕ್ಕಂಥದ್ರ ನೋವು ಪ್ರತಿ ಕ್ಷಣ ನಾನು ಬಾಧಿಸ್ತಾ ಇದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ನನ್ನ ಆಶ್ರಮದಲ್ಲೇ ಇದ್ದೇನೆ. ಆಶ್ರಮ ದಾಟಿ ನಾನು ಆಚೆ ಬರಲಿಕ್ಕೂ ನನ್ನ ಕೈಲಿ ಆಗಿಲ್ಲ. ಹಾಗೆ ಬರುವವರನ್ನ ಉಪವಾಸ ಕಳಿಸೋಕ್ಕಾಗೋದಿಲ್ಲ. ಅದು ನೀವು ಮೊನ್ನೆನೇ ನಾನು ತಿಳಿಸ್ಕೊಟ್ಟಿದ್ದೇನೆ.
ಯಾರೊಬ್ಬರು ಬಂದರೂ ಈ ಸಂಸ್ಥಾನದಲ್ಲಿ ಅನ್ನದಾನ ಆಗಬೇಕು, ಅನ್ನಪ್ರಸಾದ ತಿನ್ನಬೇಕು, ನನ್ನೊಂದಿಗೆ ಊಟ ಮಾಡಿ ಹೋಗುವಂಥ ಒಂದು ಸಣ್ಣ ಕಾಯಕವನ್ನು ಇಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಈ ಕರ್ತವ್ಯ. ನನ್ನ ಮಕ್ಕಳು ಸಹಿತ ಮಧ್ಯರಾತ್ರಿ 12 ಗಂಟೆಗೆ ಒಂದು ಪದ್ಧತಿ, ಮಕ್ಕಳು ಎಬ್ಬಿಸಿ ನನಗೊಂದು ಕೇಕ್ ಕಟ್ ಮಾಡಬೇಕು ಅಥವಾ ನನ್ನನ್ನು ಸಂಭ್ರಮಪಡಿಸಬೇಕು, ನನ್ನ ಖುಷಿಪಡಿಸಬೇಕು ಅಂತ ಮಧ್ಯರಾತ್ರಿ ನನ್ನ ಮಕ್ಕಳು, ನನ್ನ ಶಿಷ್ಯವರ್ಗ ಎಲ್ಲರೂ ಸಹಿತ ವಿಜೃಂಭಣೆ ಕಾರ್ಯಕ್ರಮವನ್ನು ರಾತ್ರಿ ಹಮ್ಮಿಕೊಂಡ್ರು. ಆದರೆ 12 ಗಂಟೆ ನಾನು ಬೇಗ ಮಲಗಿ ರಾತ್ರಿ 12 ಗಂಟೆ ನಾನು ಎಬ್ಬಿಸಿದಾಗ ನನ್ನ ಮನಸ್ಸು ಎಲ್ಲಿಗೋಯ್ತು? ನನ್ನ ಮನಸ್ಸು ಹೋಗಿದ್ದು ನಮ್ಮ ತಾಯಿಯವ್ರನ್ನ ಕಡೆಯದಾಗ ಕರ್ಕೊಂಡಾಗಲ್ಲಿ ಬಿಟ್ಟು ಬಂದಲ್ಲ. ಯಾವ ಚಿತೆ ಮೇಲೆ ಮಲಗಿಸಿ ಆ ತಾಯಿ ಹೃದಯದ ಮೇಲೆ ಅಗ್ನಿ ಸ್ಪರ್ಶ ಮಾಡಬೇಕಾದ್ರೆ ಆಗ ಏನು ನೋವು ಅನುಭವಿಸಿದ್ನೋ ಆ ನೋವನ್ನು ನನ್ನ ಮರುಕ್ಷಣ ನನ್ನ ತಾಯಿ ಹತ್ರ ಅಲ್ಲಿ ಹೋಗಬೇಕು, ಆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು, ಅಯ್ಯೋ ನಮ್ಮ ಅಮ್ಮನಲ್ಲಿ ಬಿಟ್ಟು ಬಂದಿದ್ದೀನಲ್ಲ ಅನ್ನೋ ನೋವು ನನಗಾಗ್ತಿತ್ತು. ಜಗತ್ತಿನಲ್ಲಿ ಅಂತಹ ದೊಡ್ಡ ವಸ್ತು ಯಾವುದಾದ್ರೂ ಒಂದು ವಿಶೇಷವಾದ್ದು ಸಿಗಲಾರ್ದಂತಂದರೆ ಅದು ತಾಯಿ ಒಬ್ಬಳೆ. ಅಂತಹ ತಂದೆ ತಾಯಿ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು, ತಂದೆ ತಾಯಿಯ ಮಾರ್ಗದರ್ಶನದಲ್ಲಿರಬೇಕು. ತಾಯಿಯ ಸೇವೆ, ತಾಯಿಯ ಋಣವನ್ನು ಖಂಡಿತ ಈ ಜನ್ಮಕ್ಕೆ ನಾವು ಹರಿಸೋಕ್ಕಾಗೋದಿಲ್ಲ. ಪ್ರತಿ ವರ್ಷದ ಹುಟ್ಟುಹಬ್ಬಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸಕ್ಕೆ ಅಂತ ನಾನು ಹೊರಡಬೇಕಾದ್ರೆ ಎದ್ದು ನಾನು ತಯಾರಾಗಿ ಆಚೆ ಬಂದ ತಕ್ಷಣ ಏನೋ ಒಂದು ಸ್ವೀಟು, ಅವತ್ತು ಏನೋ ದೇವರ ಪ್ರಸಾದನೋ ಏನೂ ಇಲ್ಲ ಅಂದ್ರೆ ಸಕ್ಕರೆ, ಅದನ್ನಾದರೂ ನಾನು ಬಾಯಿಗೊಂದಿಷ್ಟು ಸಕ್ಕರೆನೋ ಸ್ವೀಟೋ ತಿನ್ನಿಸಿ ಆಯಿತು ಹೊರಡು ಬಪ್ಪ ನೀನು ಚೆನ್ನಾಗಿರುವಂಥ ಆಶೀರ್ವಾದ ಮಾಡೋರು. ಇವತ್ತು ಬರೀ ನೆನಪು ಮಾತ್ರ. ಅವರ ದೇಹ ನನ್ನೊಂದಿಗೆ ಇಲ್ದಿರಬಹುದು, ಆದರೆ ಅವರ ಆತ್ಮ ಇಲ್ಲಿದ್ದು ಅವರು ಆಶೀರ್ವದಿಸಿದ್ದಾರೆ. ಆ ಆಶೀರ್ವಾದ, ಈ ಸೇವೆ, ಈ ನಿತ್ಯ ಕಾಯಕ ಇದೆಲ್ಲ ತಾಯಿಯ ಪಾದಕ್ಕೆ ಸೇರ್ತಕ್ಕಂಥದ್ದು. ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಿಗಳು, ನಾಡಿನ ದೇಶದ ಉದ್ದಗಲಕ್ಕೂ ಕೂಡ ಅಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಶಿಷ್ಯ ಬಳಗವನ್ನು ಹೊಂದಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಪರಮಪೂಜ್ಯ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬ ಇವತ್ತು ಸರಳವಾಗಿ ಆಚರಣೆ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಅಕಾಲಿಕ ಮರಣ, ಮಾತೃ ವಿಯೋಗ ಆದ ಕೂಡಲೇ ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮಂತ ಶಿಷ್ಯರೊಂದು ತುಂಬಾ ಇದ್ದೇವೆ. ಆಚರಣೆಗಳನ್ನ ವೈಭವೀಕರಿಸುವಂತ ಕೆಲಸ ಆಗ್ತಾ ಇದೆ ಇವತ್ತು. ಆದ್ರೆ ಇವತ್ತು ನಮ್ಮ ಪರಮ ಪೂಜ್ಯರು ಇವತ್ತು ಸರಳವಾಗಿ ಇವತ್ತು ಆಶ್ರಮದಲ್ಲಿ ನಮಗೂ ಕೂಡ ಒಂದು ಸಣ್ಣ ಇನ್ವಿಟೇಷನ್ ಕೊಟ್ಟು, ಗುರುಗಳು ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಅದೇನೋ ಗೊತ್ತಿಲ್ಲ, ನಮ್ಮ ಭಾಗ್ಯ, ನಮ್ಮ ಪುಣ್ಯ, ಈ ನಾಡಿನ ನಾವೇನು ದೇವರುಗಳನ್ನ ಹೇಗೆ ನಾವು ನೋಡ್ತೇವೆ ಇನ್ನೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅಂತೇಳಿ ಗುರುಗಳಿಂದ ಮಾತ್ರ ಸಾಧ್ಯ ಅಂತೇಳಿ. ಈ ದೇಶ, ಈ ನಾಡು ಉಳಿಬೇಕಾದ್ರೆ ಪಾರಂಪರಿಕ ಹಿನ್ನೆಲೆ ಹೋದಾಗ ಈ ದೇಶದ ಒಂಚೂರು ಸಾಂಸ್ಕೃತಿಕ ನೆಲೆಗಟ್ಟನ್ನ ಒಂಚೂರು ಮೆಲುಕು ಹಾಕಿ ನೋಡಿದ್ರೆ ಅದು ಗುರುಗಳಿಂದ ಮಾತ್ರ ಸಾಧ್ಯ. ನಮ್ಮೆಲ್ಲರಿಗೂ ದಾರಿದೀಪವಾಗಿ ಈ ನಾಡಿನ ಸಮಸ್ಯೆಗಳು ಹಾಗೆ ಉಜ್ವಲ ಭಾರತ, ಉಜ್ವಲ ಭವಿಷ್ಯ ಅಂತ ಏನೋ ಮಾತಾಡ್ತೇವೆ, ಹಾಗೆ ನಾಡಿಗೂ ಕೂಡ ಆ ತರದ ಗುರುಗಳು, ಇನ್ನೇನು ನಾನು ಬೇರೆ ಏನಿಲ್ಲ, ಮುಕ್ಕೋಟಿ ದೇವರುಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತೇವೆ. ಹಾಗೆ ನಮ್ಮ ಗುರುಗಳು ಕೂಡ ಆ ಒಂದು ಇದರೊಳಗಡೆ ಲೀನ ಆಗಿರೋದ್ರಿಂದ ನಾವೆಲ್ಲರೂ ಆಂತರ್ಯದೊಳಗಡೆ ಇಟ್ಕೊಂಡು ಇವತ್ತು ಗುರುಜಿಗೆ ಈ ತರದ 100 ವಸಂತಗಳು ಬರ್ತಾ ಎಲ್ಲರೂ ಕೂಡ, ಯಾಕೆಂತ ಎಲ್ಲರೂ ಚೆನ್ನಾಗಿರ್ಬೇಕು, ಸರ್ವೇ ಜನವು ಸುಖಿನೋ ಭವಂತು ಅಂತ ನಾವು ಮಾತಾಡ್ತೇವೆ. ಬರೀ ಇದಾಗಬಾರ್ದು. ಇವತ್ತು ನಮ್ಮಂತ ಸಣ್ಣ ಸಣ್ಣ ಜನರನ್ನ ಗುರುತಿಸಿ ಅಟ್ಲೀಸ್ಟ್ ಒಂದು ಮುನ್ನಡೆಯುವ ಕೆಲಸ ಮಾಡ್ಲಿಕ್ಕೆ ಆಗಿರುವಂತ ಒಂದು ಪಂಕ್ತಿ ಬೇರೆ ಇನ್ಯಾರು ಅಲ್ಲ, ಅದು ನಮ್ಮ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರಿಗೆ ಸಲ್ಲಬೇಕಾಗ್ತದೆ. ಅವರಿಗೆ ಭಗವಂತ ಇನ್ನೂ ಆಯುರ್, ಆರೋಗ್ಯ, ಐಶ್ವರ್ಯ, ಅಂತಸ್ತು ಅಂತ ಹೇಳಿದ್ರೆ ಗುರುಜಿಗೆ ಅಂತಸ್ತು ಬೇಕಾಗಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಒಂದಿಷ್ಟು ಕೈಂಕರ್ಯವನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗೌರವಾನ್ವಿತ ಡಾಕ್ಟರ್ ಜಿ ಅವರು ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಹೌದು. ಈ ನಾಡು ಕಂಡಿರದೇ ಇರ್ತಕ್ಕಂಥ ಒಂದು ಹೆಗ್ಗಳಿಕೆಯನ್ನ ಇವತ್ತು ನಾವು ಈ ನಾಡಿನಾದ್ಯಂತ ಪಸರಿಸ್ತಕ್ಕಂಥದ್ದು ಗೊತ್ತಿದೆ. ಧರ್ಮದ ವಿಚಾರದಲ್ಲಿರ್ಬೋದು, ಸಂಸ್ಕೃತಿಯ ವಿಚಾರದಲ್ಲಿರ್ಬೋದು, ನಮ್ಮ ಹಬ್ಬಗಳ ಆಚರಣೆ ಇರ್ಬೋದು, ಅದರಲ್ಲೂ ಎಸ್ಪೆಷಲಿ ಮಾತೆಯರು
ಈ ನಾಡಿನ ಉದ್ದಗಲಕ್ಕೆ ಹೋದ್ರೂ ಕೂಡ ಮಾತೆಯರಿಗೆ ಅದರದೇ ಆದ ಒಂದು ಇದಿದೆ, ಸಾಂಪ್ರದಾಯಿಕ ನೆಲೆಗಟ್ಟನ್ನು ಇಟ್ಕೊಂಡು. ಒಂದ್ ಕಡೆ ಗುರುಜಿಯವರು ಟಿವಿ ಮುಂದೆ ಬಂದಾಕ್ಷಣನೇ ನೋಡೋದು ಗುರುಜಿಯವರ ಒಂದು ಆ ಮಾತುಗಳು, ಅದಕ್ಕೆ ಇರ್ತಕ್ಕಂಥ ಅರ್ಥ. ಯಾಕಂತ ಹೇಳಿದ್ರೆ ವಿದ್ವತ್ ಬೇರೆ ಎಲ್ರಿಗೂ ನಾವು ಹೇಳಿ ಏನ್ ಸರಿಸಾಟಿ ಇಲ್ಲ, ಗುರುಜಿಯವ್ರನ್ನ ಯಾವುದಕ್ಕೂ ಹೋಲಿಕೆ ಮಾಡುವಂತಿಲ್ಲ. ಆ ತರದ ಒಂದು ಮಹಾನ್ ಪುರುಷ ಇವತ್ತು ನಮ್ಮೊಂದಿಗೆ ನಾಡಿನ ಭಾಗ್ಯ ಅಂತೇಳಿ ನಾನು ಬಯಸ್ತೇನೆ ವೈಯಕ್ತಿಕವಾಗಿ. ಮತ್ತೆ ಬಹಳ ಮುಖ್ಯವಾಗಿ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವರ ಒಂದು ಒಂದು ದಾರಿಯಲ್ಲಿ ಪಂಕ್ತಿಯಲ್ಲಿ ಹೋಗುವಂತ ಕೆಲಸ ಆಗ್ಲಿ, ಗುರೂಜಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಈ ಮುಖೇನ ನಾನು ಗುರುಗಳಿಗೆ, ನಾವೆಂತೂ ಏನು ಮಾಡ್ಲಿಕ್ಕಾಗಲ್ಲ, ಎಲ್ಲ ಭಗವಂತನ ಆಶೀರ್ವಾದ ಇನ್ನೂ ತುಂಬಾನೇ ಅವರಿಗೆ ಮಾಡಿ ನಮ್ಮಂತ ಒಂದಷ್ಟು ಜನರನ್ನ ಹುಟ್ಟಾಕುವಂತ ಕೆಲಸ ಆಗ್ಲಿ ಅಂತ ಹೇಳಿ ಈ ಮುಖೇನ ನಾನು ಅವ್ರಿಗೆ ಹಾರೈಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ಸಂರಕ್ಷಣೆ ಆಗಬೇಕು, ಪರಿಸರ ಉಳಿಸಬೇಕು. ಪ್ರಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಪುಷ್ಪಮಾಲೆ ಅಥವಾ ಪುಷ್ಪಗುಚ್ಚೆ ಅಥವಾ ಒಂದೊಂದು ತರಹ ಇರುತ್ತೆ. ಆದರೆ ಇದನ್ನು ಇಂತಹ ಸಂದರ್ಭದಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿದ್ದು ಬರೋದಿಲ್ಲ. ಪ್ರತಿಯೊಂದರ ಹಿಂದೆಯೂ ಹಸಿವಿದೆ. ಅಂದರೆ ಒಂದು ಹಾರ ತೊಗೊಂಡು ಬಂದರೆ ಆ ಹಾರ ಹೊಲಿತಕ್ಕಂಥವ್ರು, ಹೂ ಬೆಳೀತಕ್ಕಂಥವ್ರು, ಆ ಹೂವನ್ನ ಮಾರಾಟದಲ್ಲಿ ಮಾಡ್ತಕ್ಕಂಥವ್ರು ಎಲ್ಲರೂ ಸಹಿತ ಅದೇ ತರಹ ಗುರುಗಳಿಗೊಂದು ಹೂ ಮಾಲೆ ತೊಗೊಂಡು ಹೋಗಬೇಕು ಅಂದರೆ ಆ ಮಾಲೆ ಹಿಂದಿನ ರಹಸ್ಯ ಅಷ್ಟು ಜನದ ಊಟ ಅಲ್ಲಿರುತ್ತೆ. ಹಾಗಾಗಿ ಮಾಲೆಯನ್ನು ತರುವಾಗ ಗುರುಗಳಿಗೆ ಭಕ್ತಿಯಿಂದ ತರುವುದು ಒಂದಾಯಿತು, ಅದ್ರ ಹಿಂದೆ ಅಷ್ಟು ಜನದ ಊಟದ ವ್ಯವಸ್ಥೆ ಆಯಿತು. ಆದರೆ ಇದು ಇನ್ನೊಂದು ಹೆಜ್ಜೆ ಮುಂದಿದೆ. ಇದು ಮತ್ತಷ್ಟು ವಿಭಿನ್ನವಾಗಿದೆ. ಯಾಕೆಂದರೆ ಈ ಗಿಡ ಇದು ಸಂರಕ್ಷಣೆ ಆಗಿ ಇದನ್ನು ಸದಾಕಾಲ ಇದನ್ನು ನಾವು ಸಂರಕ್ಷಣೆ ಮಾಡಬೇಕು, ಪ್ರಕೃತಿ ಉಳಿಬೇಕು. ಹಾಗೆ ಪ್ರಕೃತಿ ಉಳಿವಿಕೆಗಾಗಿ ಪ್ರತಿಯೊಬ್ಬರು ಸಹಿತ ಇಂತಹದ್ದನ್ನು ಒಂದು ಹೆಜ್ಜೆ ಮುಂದೆ ಇಡುವಂಥದ್ದು ಬಹಳ ಉತ್ತಮ. ಪ್ರಕೃತಿಯ ಉಳಿವಿಗಿದ್ರೆ, ಸದಾಕಾಲ ಗಿಡ ಮರಗಳು ತಂಪಾಗಿದ್ದರೆ ಪ್ರಕೃತಿ ಶಾಂತವಾಗುತ್ತೆ, ಸದಾಕಾಲ ಬರಬೇಕಾದಂಥ ಮಳೆ ಬೆಳೆಗೂ ದಾರಿಯಾಗುತ್ತೆ. ಹಾಗಾಗಿ ಇದು ಒಳ್ಳೆ ಕಾನ್ಸೆಪ್ಟು, ತುಂಬ ಚೆನ್ನಾಗಿದೆ, ಒಳ್ಳೆಯದೇ ಮಾಡಿದ್ದೀರಿ. ಒಳ್ಳೆಯದಾಗಲಿ. ಇಲ್ಲಿವರೆಗೂ ನನ್ನ ಫೋಟೋವನ್ನು ಸಾಕಷ್ಟು ಜನ ಬರೆದಿದ್ದಾರೆ, ಕಾಫಿ ಪುಡಿಯಲ್ಲಿ ಬರೆದಿದ್ದಾರೆ, ಮತ್ತು ಬೇರೆ ಬೇರೆ ತರಹ ಹಸಿರು ಪದಾರ್ಥಗಳಿಂದೆಲ್ಲೂ ಬರೆದಿದ್ದಾರೆ. ಆದರೆ ಎಲ್ಲರೂ ಬರೆದಿದ್ದಕ್ಕಿಂತ ಇದೊಂದು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಹಾಗೆ ಬರೀಬೇಕಾದ್ರೆ ನಿಮ್ಮ ಗಮನ ಸಂಪೂರ್ಣವಾಗಿ ಗುರುಗಳನ್ನೇ ನೋಡ್ತಾ ನೀವು ಬರೆದಿರ್ಬೋದು ಅಂತ ನನಗನ್ಸುತ್ತೆ. ತುಂಬ ಸಂತೋಷ. ಇದೇ ಹೀಗಿದ್ರೆ ಇದು ಹೇಗಿದೆಯೋ ನೋಡೋಣ. ನಮ್ಮ ಈ ಭರತಖಂಡದಲ್ಲಿ ಗುರುಗಳ ಸ್ಥಾನಮಾನ ಬಹಳ ದೊಡ್ಡದು. ಗುರು ಎಂಬತಕ್ಕಂಥ ಪದಕ್ಕೆ ಅರ್ಥವೇ ಬಹಳ ವಿಶೇಷ. ಅಂತಹ ಗುರುಗಳನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡ್ತಾ, ಗುರುವಿನ ವಾಕ್ಯಗಳನ್ನು ಪ್ರತಿನಿತ್ಯ ಆಲಿಸ್ತಾ, ತಮ್ಮ ಜೀವನದ ಮೌಲ್ಯಗಳನ್ನು, ಆ ಮೌಲ್ಯಗಳಿಗೆ ಬೇಕಾದಂಥ ಸರಿಯಾದಂಥ ಭದ್ರ ಬುನಾದಿಯನ್ನು ಅರ್ತು ಹಾಕುವ ಪ್ರತಿ ಹೆಜ್ಜೆ ಇದೆಯಲ್ಲ, ಅದು ಬಹಳ ವಿಶೇಷ. ಹಾಗೆ ಅಂತಹ ಒಂದು ವಿದ್ವತ್ತಿನ ಬಗ್ಗೆ ಅರ್ತು ಬದುಕುವಂತಹ ಸಾಕಷ್ಟು ಜನ ಕನ್ನಡಿಗರು, ಭಾರತಾಂಬೆಯ ಹೆಮ್ಮೆಯ ಪುತ್ರರು, ಅಥವಾ ನಮ್ಮ ಭಾರತದ ಒಂದು ಕುಟುಂಬದ ಒಂದು ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹದ ಸಂಪೂರ್ಣ ನಡವಳಿಕೆಗಳು ಹೆಚ್ಚಿನ ಶಕ್ತಿ ಬರಬೇಕಂದ್ರೆ ಅದು ಹೆಣ್ಣು ಮಕ್ಕಳಿಂದ. ಮನೆಗೆ ಹೆಣ್ಣೊಬ್ಬಳು ಕಲಿತರೆ ಇಡೀ ಕುಟುಂಬ ಕಲಿತಂಗೆ ಅಂತ ಹೇಳ್ತಾರೆ. ಹಾಗೆ ಹೆಣ್ಣೊಬ್ಬಳು ಸರಿಯಾದಂಥ ನಡವಳಿಕೆಗಳಲ್ಲಿದ್ದರೆ ಆ ಕುಟುಂಬ ಯಾವತ್ತೂ ಒಂದು ವಿಶೇಷವಾಗಿ ರಾರಾಜಿಸುತ್ತೆ ಅಂತ ಹೇಳ್ತಾರೆ. ಅಂತಹ ಶಕ್ತಿ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ. ಜುಲೈ 4 ಅಂದು ನಮ್ಮಿಬ್ರದ್ದು ಮದುವೆ ಕಾರ್ಯಕ್ರಮ ನಡೀತು. ಇಲ್ಲೇ ಮಹರ್ಷಿ ಆನಂದ್ ಗುರುಜಿ ಅವರ ಆಶ್ರಮದಲ್ಲಿ ಮೊದಲನೇ ಮದುವೆ ನಮ್ಮದೇ ಆಗಿದ್ದು. ಅವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನೆರವೇರಿಸಿದ್ರು ಎಲ್ಲ ಕಾರ್ಯಕ್ರಮಗಳನ್ನು. ಅದಕ್ಕೋಸ್ಕರ ನನ್ನ ಪುಟ್ಟ ಕಾಣಿಕೆಯಾಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆನಂದ್ ಗುರುಜಿ ಅವರಿಗೆ ಏನು ಕೊಡಬೇಕು ಅಂತ ಯಾರಾದರೂ ಎಣಿಸಿದೆ, ಏನು ಕೊಡ್ಲಿಕ್ಕಾಗತ್ತೆ? ಅವರಿಗೆ ಎಲ್ಲರ ಜನರ ಆಶೀರ್ವಾದ ಇದೆ,
ಎಲ್ಲ ಥರದ ಆಶೀರ್ವಾದ, ಎಲ್ಲ ಸೌಕರ್ಯಗಳು ಇದೆ. ನಾವಿನ್ನೇನು ಮಾಡಬೇಕು ಅಂತ ಹೇಳಿದಾಗ ನಂದೊಂದು ಚಿಕ್ಕ ಕಲೆ ಅಷ್ಟೇ, ಅದು ಡ್ರಾಯಿಂಗ್ ಮಾಡೋದೊಂದು ಚಿಕ್ಕ ಕಲೆ ನಂದು. ಅದಕ್ಕೆ ಅವ್ರದ್ದು ಒಂದು ಚಿತ್ರನ ಬಿಡಿಸೋಣ ಅಂತ ತುಂಬ ಆಸೆ ಆಗಿತ್ತು. ಅದಕ್ಕೆ ಅವ್ರ ಹತ್ರ ಹೇಳಿದ್ವಿ. ಹಾಗೆ ಅವರು ಆಯಿತು ಬಿಡಿಸಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದು ಚಂದ ಚಿತ್ರನ ಬಿಡಿಸಿ ಅವರಿಗೆ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ಈ ಒಳ್ಳೆ ಟೈಮ್ ಬಂತು ಅವರ ಹುಟ್ಟಿದ ಹಬ್ಬಕ್ಕೆ ಅದನ್ನು ಪ್ರೆಸೆಂಟ್ ಮಾಡು ಅಂತ. ಅದಕ್ಕೆ ಅವರಿಗೆ ಖುಷಿಯಾಗಿದ್ದು ನಂಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಅವರಿಗೆ ಎಂತೆಂಥ ಕಾಣಿಕೆಗಳೆಲ್ಲ ಸಿಕ್ಕಿರತ್ತೆ ಎಲ್ಲರಿಂದನೂ, ಆದರೂ ಅದನ್ನು ಮೆಚ್ಚಿ ನಮಗೆ ಈ ಥರ ಒಂದು ಆಶೀರ್ವಾದ ಮಾಡಿ ಮುಂದುವರಿಯಲಿಕ್ಕೆ ಪ್ರೋತ್ಸಾಹಿಸೋದು ನಮಗೆ ತುಂಬ ಖುಷಿಯಾಗಿದೆ. ಮಹರ್ಷಿ ಆನಂದ ಗುರೂಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವರ ಪಾದ ಕಮಲಗಳಲ್ಲಿ ನಮಸ್ಕಾರಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ಆನಂದ ಗುರೂಜಿಯವರು ಎಲ್ಲ ರಾಷ್ಟ್ರ ಕರ್ನಾಟಕದ ಆಸ್ತಿಯವರು, ಇಡೀ 5.5 ಕೋಟಿ ಜನರ ಆಸ್ತಿಯವರು. ನಿಜವಾಗ್ಲೂ ಆನಂದ ಗುರೂಜಿಯವರು ಅಂತ ಅವ್ರ ಹೆಸರು ಹೇಳಿದ್ರೇನೆ ಏನೋ ಒಂಥರ ಯಾವ ರೀತಿ ಹೇಳಬೇಕು ಅಂತ ಹೋಗಲ್ಲ, ರೋಮಾಂಚಕರವಂತ ಅನುಭವ ಆಗುತ್ತೆ. ಯಾಕೆಂದ್ರೆ ಅವ್ರು ಹೇಳಿದಾಗೆ ಮಾತೃವಿಯೋಗ ಆದ್ಮೇಲೆ ಸರಳ ರೀತಿನಲ್ಲಿ ನಾನು ಆಚರಣೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಸರಳ ರೀತಿನಲ್ಲೇ ಅವರು ಆಚರಣೆ ಮಾಡ್ಕೊಳ್ತಿದ್ದಾರೆ ಖಂಡಿತವಾಗಿ. ಆನಂದ್ ಗುರೂಜಿ ಅಂತ ಇರೋರು ನಮ್ಮ ಕರ್ನಾಟಕದ ಸೌಭಾಗ್ಯ, ಪುಣ್ಯ. ಯಾಕೆಂದ್ರೆ ಅವ್ರ ಆಶೀರ್ವಾದ ಪಡಿಲಿಕ್ಕೆ, ಅವ್ರ ಆಶೀರ್ವಾದ ಮಾಡಲಿಕ್ಕೆ, ಅವ್ರ ಆಶೀರ್ವಾದ ನಾವು ಪಡ್ಕೊಂಡು ಅವ್ರ ಆಶೀರ್ವಾದ ತಡ್ಕೊಂಡಕ್ಕೆ ನಮ್ಮ ಅದೃಷ್ಟ ಅಂತಾನೆ ಹೇಳ್ತೀನಿ. ಇವತ್ತು ಹುಟ್ಟುಹಬ್ಬದ ಇದು ಪ್ರಯುಕ್ತ ಅವರು ಸರಳ ರೀತಿಯಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ. ವರ್ಷನೂ ಅಷ್ಟೇ ಬಹಳ ಚೆನ್ನಾಗಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಈ ವರ್ಷ ತುಂಬಾ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಾವು ಯಾಕೆ ಅಂತ ಹೇಳಿದ್ರೆ ಗುರೂಜಿಗೆ ನಾವು ಶುಭ ಕೋರ್ಬೇಕಷ್ಟೇ. ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಆ ದಯಾಮಯನಾದ ಈಶ್ವರ ಅವ್ರನ್ನ ಕಾಪಾಡಲಿ. ಇನ್ನಷ್ಟು ಸೇವೆ ಕರ್ನಾಟಕಕ್ಕೆ ಅವರದು ಆಶೀರ್ವಾದ, ಅವರ ಸೇವೆ ರೈತರಿಗೆ, ಯೋಧರಿಗೆ ಇನ್ನಷ್ಟು ಬಲ ತುಂಬುವಂತ ಒಂದು ಕಾರ್ಯಕ್ರಮ ಅವರಿಂದ ಆಗಬೇಕಾಗಿದೆ. ಇನ್ನೂ ಅನೇಕ ಧರ್ಮ ಕಾರ್ಯಗಳು ಅವರಿಂದ ಆಗಬೇಕಾಗಿದೆ. ಖಂಡಿತ ಮಾಡ್ತಾರೆ. ಈಗ ಕರ್ನಾಟಕ ನಮ್ಮ ಸ್ನೇಹಿತರು ಹೇಳಿದಾಗೆ ಕರ್ನಾಟಕ ಆದ್ಯಂತ ಅವರು ದರ್ಶನ ಸಿಕ್ಕಿದ್ರೆ ಸಾಕಪ್ಪ ಅಂತ ಕೆಲವರು ಬರ್ತಾರೆ. ದರ್ಶನ ಸಿಕ್ಕಿದ ಮೇಲೆ ಒಂದು ಪಾದ ನಮಸ್ಕಾರ ಮಾಡಿದ್ರೆ ನನಗೆ ಎಷ್ಟೋ ಪುಣ್ಯ ಅಂತಾರೆ. ಅದು ಆದ್ಮೇಲೆ ಇನ್ನೂ ಕೆಲವ್ರ ಬೈಕೆ 2 ಮಾತಾಡಿದ್ರೆ ಗುರುಗಳ ಹತ್ರ ಬಹಳ ನನಗೆ ಖುಷಿ ಆಗೋದು ಅಂತಾರೆ. ಇನ್ನೂ ಕೆಲವರು ನಮ್ಮನ್ನ ಗುರುಗಳ ಹತ್ರ ಒಂದು ಸೆಲ್ಫಿ ತೆಗೆಸ್ಕೊಂಬೋದ, ಒಂದು ಫೋಟೋ ಅಂತಾರೆ. ಹಾಗೆ ಅನೇಕರು ಅವ್ರು ತೃಪ್ತಿ ಆಗೋದೇ ಇಲ್ಲ. ಗುರುಗಳು ಪಾದ ನಮಸ್ಕಾರ ಮಾಡಿದ್ಮೇಲೆ 2 ಮಾತಾಡಬಹುದಾಗಿತ್ತಲ್ಲ ಅಂತ ಕರ್ನಾಟಕ ರಾಜ್ಯಾದ್ಯಂತ ಅವ್ರನ್ನ ಬಯಸ್ತಾರೆ. ಅದರಿಂದ ಇವತ್ತು ಹುಟ್ಟುಹಬ್ಬ ಆದ್ರೂ ನಮ್ಮ ಪಕ್ಕದ ನಾವು ದೇವನಹಳ್ಳಿ ಇದ್ರ ಮೇಲೆ ಬಹಳ ಅಭಿಮಾನ ಅವ್ರಿಗೆ. ಹಾಗಾಗಿ ನಾವು ನಮ್ಮ ಸ್ನೇಹಿತರುಗಳೆಲ್ಲ ದೇಸು ನಾಗರಾಜ್ ಅವರು, ನಮ್ಮ ಅಂಬರೀಷ್ ಅವರು ಬಂದು ಗುರುಗಳಿಗೆ ಒಂದು ಶುಭಾಶಯ ಹೇಳೋಣ ಅಂತ ನಾವು ಬಂದಿದ್ದೀವಿ. ಅವ್ರಿಗೆ ಇನ್ನೇನೂ ಬೇಕಾಗಿಲ್ಲ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆಯುಸ್ಸು ಒಂದು ಕೊಟ್ರೆ ಭಗವಂತ ಕೊಟ್ಟಿದ್ದಾನೆ, ಇನ್ನೂ ಹೆಚ್ಚಿನ ಆಯುಸ್ಸು ಕೊಡ್ಲಿ. ಆಮೇಲೆ ಈ ಸತಿ ಈ ಒಂದು ನೂತನ
ಒಂದು ಆಶ್ರಮದಲ್ಲಿ ಆಚರಣೆ ಮಾಡ್ಕೊಂತ ಇರೋದು ವಿಶೇಷ. ಮೊದಲು ಇಲ್ಲಿ ಕಳೆದ ಬಾರಿ ಏನೂ ಇರಲಿಲ್ಲ, ಬಯಲಿನಲ್ಲಿ ಮಾಡಿದ್ರು. ಈ ವರ್ಷ ನೋಡಿ ಆ ಭಗವಂತ ಸುಂದರವಾದ ಒಂದು ಆಶ್ರಮವನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಅವರಿಗೆ ಆಯುರಾರೋಗ್ಯ ಭಾಗ್ಯ ಕೊಡ್ಲಿ, ಕರ್ನಾಟಕದ ಜನತೆಯ ಸೇವೆ ಮಾಡುವಂತ ಭಾಗ್ಯ ಕೊಡ್ಲಿ, ದೇವಸ್ಥಾನಗಳು ಅವರಿಂದ ಉಳಿಲಿ. ದೇವಸ್ಥಾನದ ಇವಾಗ ಮುಜರಾಯಿಗೆ ಅವರು ಬಹಳ ದೊಡ್ಡ ಒಂದು ಅಧಿಕಾರದಲ್ಲಿದ್ದಾರೆ. ಇವತ್ತು ಗೊತ್ತಿದೆ ನಿಮಗೆಲ್ಲ ಏನೇನು ಆಗ್ತಾ ಇದೆ ಅಂತ. ಆ ದೇವಸ್ಥಾನಗಳ ಉಳಿವಿಗೆ ಅವರು ಬಹಳ ಸಹಕಾರ ಮಾಡಲಿ ಅಂದ್ಬಿಟ್ಟು ZTV ಕನ್ನಡದವರೆಗೂ ನಾವು ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಗುರೂಜಿಯವರೆಗೂ ಆಯುರಾರೋಗ್ಯ ಭಾಗ್ಯ ಕೊಡ್ಲಿ ಅಂದ್ಬಿಟ್ಟು ಆ ಕತ್ತಿಮಾರಮ್ಮನಲ್ಲಿ ಬೇಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಹರ್ಷಿ ಮಂದಿರದಲ್ಲಿ ಒಂದಷ್ಟು ಪಕ್ಷಗಳಿದೆ. ನಮ್ಮ ಪುರುಸೊತ್ತಿನ ವೇಳೆಯಲ್ಲಿ ನಮ್ಮ ನಿತ್ಯ ಪಾಠ ಪ್ರವಚನ ಹಾಗೆ ಬರ್ತಕ್ಕಂತಹ ಅತಿಥಿ ಅಭ್ಯಾಗತರನ್ನು ಮಾತಾಡಿಸಿದ ನಂತರ ಒಂದಷ್ಟು ಸಮಯ ಈ ಪಕ್ಷಿಗಳ ಜೊತೆ ಕಳೆಯುವಂಥದ್ದು. ಈ ಪಕ್ಷಿಗಳ ಜೊತೆ ಕಳೆಯೋದು ಸಹಿತ ಭಾಳ ಸಂತೋಷ ಪಡ್ತಕ್ಕಂಥದ್ದೇ. ಯಾಕೆಂದರೆ ಯಾವತ್ತೂ ಈ ಪಕ್ಷಿಗಳಿದೆಯಲ್ಲ, ಅದು ತನ್ನ ಮಾತನ್ನು ಯಾರು ಹೆಚ್ಚು ಪ್ರೀತಿಸ್ತಾರೋ, ಯಾರು ಹೆಚ್ಚು ಅದರ ಜೊತೆಲಿರ್ತಾರೋ ಅವ್ರ ಜೊತೆಲೇ ಇರ್ತಕ್ಕಂಥದ್ದು ಈ ಪಕ್ಷಿಗಳ ಒಂದು ಅಭ್ಯಾಸ. ಹಾಗಾಗಿ ತನ್ನಲ್ಲಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ನೋಡಿ ಈ ಪಕ್ಷಿಗಳು ಪ್ರತಿಯೊಂದು ಮಾತಾಡ್ತಕ್ಕಂಥದ್ದೇ. ನೋಡಿ ದೈವ ಸೃಷ್ಟಿ ಹೇಗಿದೆ. ಈ ಪಕ್ಷಿಗಳು ಒಂದೊಂದು ಸಹಿತ ಮಾತಾಡುವಂಥದ್ದು, ಆಶ್ರಮಕ್ಕೆ ಬರ್ತಕ್ಕಂತಹ ಭಕ್ತರನ್ನ ಸ್ವಾಗತಿಸುವಂಥದ್ದು. ಇಲ್ಲಿ ಬರೋ ಭಕ್ತರನ್ನ ನಾನು ಮಾತ್ರ ಕರೆಸೋದಲ್ಲ, ಬಂದ ತಕ್ಷಣ ಅವ್ರನ್ನ ಹಲೋ ಬಾಯ್ ಅಂತ ಕರಿತಕ್ಕಂಥದ್ದು, ಅವ್ರ ಜೊತೆ ಏನಾದರೂ ಒಂದು ಮಾತಾಡ್ತಕ್ಕಂಥದ್ದು, ಪ್ರತಿಯೊಬ್ಬರೂ ಪ್ರೀತಿಯಿಂದ ಹೀಗೆ ಮೇಲತ್ತಿ ಕೂತ್ಕೊಳ್ತಕ್ಕಂಥದ್ದು ಈ ಪಕ್ಷಿಗಳ ಅಭ್ಯಾಸ. ಅಂದರೆ ಒಂದು ಆಶ್ರಮ ಅಂದರೆ ಇಷ್ಟೆಲ್ಲ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳು ನಮ್ಮ ಈ ಆಶ್ರಮದಲ್ಲೂ ಇದೆ. ಪ್ರತಿನಿತ್ಯ ನನ್ನ ಕಾಯಕ ಅಂದರೆ ಬೆಳಗಿನ ನೇರ ಪ್ರಸಾರ ಮುಗಿದು ಮನೆಗೆ ಬಂದರೆ ಈ ಎಲ್ಲ ಪಕ್ಷಿಗಳ ಜೊತೆ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ರೆ ಒಂದು ಸಮಾಧಾನ. ಯಾಕೆಂದರೆ ಈ ಪ್ರಾಣಿಗಳು, ಈ ಪಕ್ಷಿಗಳಲ್ಲಿ ಒಂದು ವಿಶೇಷತೆ ಇದೆ. ಇದು ಪ್ರತಿಯೊಂದು ಮಾತಾಡ್ತಕ್ಕಂಥದ್ದೇ, ಮಾತಿಗೆ ಸ್ಪಂದಿಸ್ತಕ್ಕಂಥದ್ದು. ನಾನು ಬಂದ ತಕ್ಷಣ ಎಲ್ಲವೂ ಓಡಿ ಬರುತ್ತಲ್ಲ, ಆ ಪ್ರೀತಿ ವಿಶ್ವಾಸ ಈ ಪಕ್ಷಿಗಳಲ್ಲಿ ಇದೆ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ. ಅಂತಹದ್ರಲ್ಲಿ ತಂದೆ ಮೊದಲು ವಿಷ್ಣು ಪಾದವನ್ನು ಸೇರಿಕೊಂಡ್ರು. ಅದಾದ ನಂತರ ಮೊನ್ನೆಯಷ್ಟೇ ಆಷಾಢ ಮಾಸದ ಪ್ರಥಮ ಏಕಾದಶಿ ಅವತ್ತು ನನ್ನ ತಾಯಿಯವರು ತೀರ್ಕೊಂಡ್ರು. ಅದಾದ ನಂತರ ಈ ನಿಮ್ಮ ಆನಂದ್ ಗುರೂಜಿಯವರು ಒಬ್ಬಂಟಿಗರಾದರು. ತಂದೆ ತಾಯಿ ಅಂತಕ್ಕಂಥ ಸ್ಥಾನ ಅದು ಬಹಳ ದೊಡ್ಡದು. ತಂದೆ ಜೊತೆಯಲ್ಲಿರೋ ತನಕ ಯಾವ ಭಯವೂ ಇರೋದಿಲ್ಲ. ತಾಯಿ ಜೊತೆಯಲ್ಲಿರೋ ತನಕ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಪ್ರತಿನಿತ್ಯದ ಅರಿವನ್ನು ಮೂಡಿಸ್ತಾ, ಪ್ರತಿನಿತ್ಯವೂ ಹೀಗೇ ನಡಿಬೇಕು, ಇದೇ ಜವಾಬ್ದಾರಿ, ಇದೇ ಪ್ರಕಾರ ಜೀವನ ಅಂತ ಹೇಳ್ತಕ್ಕಂಥ ಮಾತೃಮೂರ್ತಿ ನನ್ನ ತಾಯಿ. ಅನಂತ ಪದ್ಮನಾಭ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನನ್ನ ಅಭಿಮಾನಿ ದೇವರುಗಳು ಮಾಡ್ತಿದ್ದದನ್ನು ತಾವೆಲ್ಲರೂ ನೋಡಿದ್ರಿ. ಆದರೆ ನಾನೇ ಮುಂಚಿತವಾಗಿ ಹೇಳಿದೆ, ಯಾರೂ ಸಹಿತ ಬರ್ತಕ್ಕಂಥವ್ರು ಕೇಕ್ ತರೋದು ಬೇಡ, ಹೂಮಾಲೆ ತರೋದು ಬೇಡ, ಅಥವಾ ಯಾವುದೇ ತರಹ ಸಡಗರ ಸಂಭ್ರಮ ನನಗೆ ಬೇಡ. ಎಲ್ಲವೂ ನನ್ನ ತಾಯಿ ಪಾದಕ್ಕೆ ಸೇರ್ತಕ್ಕಂಥದ್ದು. ಈ ವರ್ಷ ಅವರ ಪಾದ ಸೇವೆಯಲ್ಲೇ ನನ್ನ ಜೀವನ ನಡೀಬೇಕು. ಜೊತೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗಿದೆ. ತಾಯಿ ಆಶೀರ್ವಾದ ಒಂದು ನನಗೆ ಸಾಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಆದಾಗ್ಯೂ ಒಂದಷ್ಟು ಜನ ನನ್ನ ಅಭಿಮಾನಿ ದೇವರುಗಳು ಬೆಳಗಿನಿಂದ ನನ್ನ ಆಶ್ರಮಕ್ಕೆ ಬಂದರು, ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರು. ಬಂದಂಥ ಕೇಕನ್ನು ಸಣ್ಣ ಪುಟ್ಟ ಪುಟಾಣಿ ಮಕ್ಕಳ ಕೈಲಿ ಕಟ್ ಮಾಡಿಸುವಂಥ ವಿಧಿ ಇತ್ತೆ ವಿನಃ ಈ ನಿಮ್ಮ ಆನಂದ್ ಗುರೂಜಿಯವರು ಕಟ್ ಮಾಡಿದ್ದಲ್ಲ. ಇವತ್ತು ಸಂಪೂರ್ಣವಾಗಿ ನನ್ನ ತಾಯಿಗಾಗಿ ನಾನು ಮೀಸಲಿಟ್ಟಂಥ ದಿನ. ಜೊತೆಗೆ ಮತ್ತೊಂದು ವಿಶೇಷ, ರಾತ್ರಿ ನನ್ನ ಮಕ್ಕಳು ಸಹಿತ ಪ್ರತಿನಿತ್ಯ ಪ್ರತಿ ವರ್ಷ ನಡೆದಂಗೆ ಒಂದು ಕೇಕ್ ಕಟ್ ಮಾಡಿಸುವಂಥದ್ದು, 12 ಗಂಟೆಗೆ ಎಬ್ಬಿಸಿ ನನ್ನ ಮಾತಾಡಿಸುವಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರು. ಆದರೆ ಆ ಕ್ಷಣ ನನಗಾದಂತಹ ನೋವಿತ್ತಲ್ಲ, ಅದನ್ನು ಯಾರಿಗೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಮೊದಲು ಸ್ನಾನ ಮಾಡಿ ಬಂದ ತಕ್ಷಣ ನನ್ನ ತಂದೆ ಫೋಟೋ ನೋಡಿ ನಾನು ನಮಸ್ಕಾರ ಮಾಡಿದ ನಂತರ ನನ್ನ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೆ. ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಅವತ್ತಿನ ದಿವಸ ಭಗವಂತ ನಮಗೇನು ಕೊಟ್ಟಿದ್ರೆ ಅದನ್ನು ಕನಿಷ್ಠ ಪಕ್ಷ ಒಂದಿಷ್ಟು ಸಿಹಿ ಸಕ್ಕರೆನಾದರೂ ಬಾಯಲ್ಲಿ ಹಾಕಿ ಆಶೀರ್ವದಿಸೋರು. ಆದರೆ ಅದು ಇವತ್ತಿಗೆ ಅದಿಲ್ಲ. ಇವತ್ತು ಬರೀ ಅವ್ರು ನೋಡ್ತಾ, ನೀನು ಸಿಹಿ ತಿನ್ನಿಸಿದ್ಯಮ್ಮ, ನಿನ್ನ ಆಶೀರ್ವಾದ ನನಗೆ ಬೇಕಮ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅಷ್ಟೇ ಆಗಿತ್ತು. ಇವತ್ತು ನಿಜಕ್ಕೂ ಆನಂದ್ ಗುರೂಜಿಯವರ ಮನಸ್ಸಲ್ಲಿ ಪ್ರತಿ ಕ್ಷಣವೂ ಸಹಿತ ತಾಯಿ ಅಂತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ತಂದೆ ಎಂಬತಕ್ಕಂತಹ ಬೃಹದ್ವಂತದ ಒಂದು ವಿಶೇಷತೆ ಇರುತ್ತೆ. ಹಾಗೆ ತಂದೆ ತಾಯಿ ಇಬ್ಬರು ಇಲ್ಲದಂಥ ಜೀವನ ಇವತ್ತು ಹೊಸ ಬದುಕನ್ನು ನಾನು ನೋಡುವಂಥದ್ದಾಗಿದೆ. ಈ ಬದುಕಲ್ಲೂ ಸಹಿತ ಹಾಕೋ ಪ್ರತಿ ಹೆಜ್ಜೆ ಅವರ ಆಶೀರ್ವಾದದೊಂದಿಗಿರಲಿ, ಅವ್ರ ಸದಾ ನಮ್ಮೊಂದಿಗಿರಲಿ. ದೇಹ ಇಲ್ಲದಿದ್ದರೂ ಆತ್ಮಕ್ಕೆ ಸಾವಿಲ್ವಲ್ಲ, ಆ ಆತ್ಮ ನನ್ನೊಂದಿಗಿದೆ. ಆ ತಾಯಿ ಆಶೀರ್ವಾದ ನನಗಿದೆ. ಅದನ್ನೇ ನಂಬಿ ನಾನು ಮುನ್ನಡೆಯುತ್ತಿದ್ದೇನೆ. ಭಗವತಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಅಂಬಾ.
ಮಹರ್ಷಿ ವಾಣಿಯಲ್ಲಿ ಬರ್ತಕ್ಕಂತಹ ಆನಂದ್ ಗುರುಜಿರವರು ನಮಗೆ ಸಾಕಷ್ಟು ಜನರಿಗೆ ಪರಿಹಾರವನ್ನು ಒದಗಿಸ್ತಾ ಹಲವಾರು ಜನರ ಸಮಸ್ಯೆಯನ್ನು ಪರಿಹಾರವನ್ನು ನಮಗೆ ನೀಡ್ತಾ ಇದ್ದಾರೆ. ಸಾಕಷ್ಟು ಜನರು ಬೆಳಗ್ಗೆ ಆಗ್ತಿದ್ದಂಗೆ ನಮ್ಗೆ ಏನಾದರೂ ಒಂದು ಸಮಸ್ಯೆಗೆ ಗುರುಜಿ ಮುಖಾಂತರ ನಮಗೆ ಪರಿಹಾರ ಸಿಗುತ್ತೆ ಅಂತ ಕಾತುರದಿಂದ ಕೂತಿರ್ತಾರೆ. ನಮಗೆ ಜೀ ಕನ್ನಡ ನೋಡ್ತಾ ಅನ್ಸುತ್ತೆ, ನಮಗೆ ಬೆಳಿಗ್ಗೆ ಮನೆಯಿಂದ ಬಿಡ್ತಾ ಹೊರಗಡೆ ಹೋಗ್ಬೇಕಾದ್ರೆ ಆ ವಾಹಿನಿಯನ್ನ ನೋಡ್ಕೊಂಡು ಹೋಗೋದ್ರಿಂದ ನಮಗೆ ತುಂಬಾನೇ ಒಂದು ಶ್ರೇಯಸ್ಸು ಅನ್ಸುತ್ತೆ. ಯಾಕಂತಂದ್ರೆ ಎಷ್ಟೋ ಜನ ತುಂಬಾ ಸಂಕಷ್ಟದಲ್ಲಿರೋ ಒಂದು ಕಾರಣ ಹಲವಾರು ಸಮಸ್ಯೆಗಳನ್ನ ಗಿಡಮೂಲಿಕೆಗಳಿಂದ ಆಗಿರ್ಬೋದು, ಅವರ ಒಂದು ಮಾತುಗಳಿಂದ ಆಗಿರ್ಬೋದು, ಹಲವಾರು ಜನ ತುಂಬಾ ಒಂದು ಕಷ್ಟದಿಂದ ಪರಿಹಾರಗಳನ್ನ ಕಂಡುಕೊಂಡಿದ್ದಾರೆ. ಇವತ್ತು ಇವರ ಒಂದು ಜನ್ಮದಿನ. ಈ ಒಂದು ಜನ್ಮದಿನ ಅವ್ರ ತಾಯಿಗೆ ಮೊದಲನೇದಾಗಿ ನಾನು ಈ ಒಂದು ಸನ್ನಿವೇಶದಲ್ಲಿ ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈ ಒಬ್ಬ ಮಹಾನ್ ವ್ಯಕ್ತಿಯಿಂದ ಹಲವಾರು ಸಾವಿರಾರು ಕೋಟ್ಯಾಂತರ ಜನತೆ ಸಾಕಷ್ಟು ಸಂಕಷ್ಟಗಳ ಒಂದು ಪರಿಹಾರಗಳನ್ನ ಕಾಣ್ತಾ ಇದೆ. ಅದಕ್ಕೆ ನಾವು ಯಾವಾಗ್ಲೂ ಆಭಾರಿಯಾಗಿರ್ತೀವಿ. ನಮ್ಮ ಒಂದು ಜಯಕಿರಣ್ ಫೌಂಡೇಶನ್ ವತಿಯಿಂದ ಮತ್ತೆ ಮಹಿಳಾ ಸ್ವಸಹಾಯ ಸಂಘದ ಎಲ್ಲಾ ಮಹಿಳೆಯರಿಂದ ಕರ್ನಾಟಕದ ಜನತೆಯ ಪರವಾಗಿ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಇಂದು ಸಲ್ಲಿಸ್ತಾ ಇದ್ದೀನಿ. ಗುರುಜಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಇವತ್ತು ನಮ್ಮ ಜಯಕಿರಣ್ ಫೌಂಡೇಶನ್ ವತಿಯಿಂದ ನಮ್ಮ ಎಲ್ಲಾ ಮಹಿಳಾ ಸಂಘದವರು ಇವತ್ತು ನಾವಿಲ್ಲಿ ಬಂದು ಗುರೂಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಆನಂದ್ ಗುರೂಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ ಅವರಿಂದ ಅನೇಕ ಒಳ್ಳೆ ಕೆಲಸಗಳು ಆಗಿದೆ. ಇನ್ನು ಮುಂದೆ ನಮ್ಮ ಏನು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಸಲಹೆಯನ್ನು ಕೊಟ್ಟು ಅವ್ರನ್ನ ಮನೆಗಳಲ್ಲಿ ಒಂದು ಒಳ್ಳೆ ಬಾಳ್ಮೆ ಮಾಡೋಂಥ ಒಂದು ಕಾರ್ಯಕ್ರಮನ ಅವರು ಹಮ್ಮಿಕೊಳ್ತಾರೆ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ತುಂಬ ಅವರು ದೇವರು ನಡೆದಾಡೋ ದೇವರೇ ಅಂತ ನಮ್ಮ ಮಹಿಳೆಯರೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಆನಂದ್ ಗುರೂಜಿಯವ್ರನ್ನ. ಹಾಗಾಗಿ ನಮ್ಮ ರಾಜ್ಯದ ಜನತೆ ರಾಜ್ಯದ ಜನತೆ ಪರವಾಗಿ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಇವತ್ತು ನಮಗೆಲ್ಲ ಹಬ್ಬ ಅನ್ನೋದಕ್ಕಿಂತ ಇಡೀ ಕರ್ನಾಟಕ ಆಗ್ಬೋದು, ರಾಜ್ಯ ಆಗ್ಬೋದು, ಅಂತಾರಾಷ್ಟ್ರೀಯ ಆಗ್ಬೋದು, ಎಲ್ಲರಿಗೂ ಹಬ್ಬ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಆನಂದ್ ಮಹರ್ಷಿ ಗುರೂಜಿಯವರ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ನಮ್ಮ ತಂಡ ಬಂದಿದೆ. ನಮ್ಮ ಗುರೂಜಿಯವರು ಪ್ರತಿಯೊಬ್ಬರು ಮನೆಗೂ ಕೂಡ ಬರ್ತಾ ಇದ್ದಾರೆ. ಇದರಿಂದ ಎಷ್ಟು ಅನುಕೂಲಗಳು ಆಗ್ತಾ ಇದೆ ಅಂತಂದ್ರೆ ನಾವು ಕಣ್ಣಾರೆ ನೋಡ್ತಾ ಇದೀವಿ, ಕಿವಿಯಾರೆ ಕೇಳ್ತಾ ಇದೀವಿ. ಯಾಕೆಂದ್ರೆ ಎಷ್ಟೋ ಮನೆಗಳಲ್ಲಿ ಬೇಕಾದಷ್ಟು ಡಿಫರೆನ್ಸಸ್ಗಳು ಬರುತ್ತೆ ಮನೆ ಅಂತ ಅಂದಮೇಲೆ. ಅದಕ್ಕೆಲ್ಲ ನಮ್ಮ ಗುರೂಜಿಯವರು ಸಲಹೆಗಳನ್ನು ಕೊಟ್ಟು ಅವರಿಗೆಲ್ಲ ಧೈರ್ಯವನ್ನು ತುಂಬಿ ತುಂಬಾ ಜನಕ್ಕೆ ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ನಮ್ಮ ಗುರೂಜಿಯವರು ಇವತ್ತು ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಕೂಡ ಅವರು ಒಂದು ದೇವ್ರ ತರ ಆಗಿದ್ದಾರೆ. ನಮಗೂ ಕೂಡ ಕಂದನ ಉಳಿಸುವ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ನಮಗೆ ಸಪೋರ್ಟ್ ಮಾಡಿ ಆ ಮಗುಗೆ ತುಂಬಾನೇ ಇವತ್ತು ಸಪೋರ್ಟ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಗುರೂಜಿಯವರಿಗೆ ನಾನು ಹೇಳೋದಕ್ಕೆ ಏನು ಹೇಳ್ತೀನಿ ಅಂತಂದ್ರೆ, ಭಗವಂತ ಇವತ್ತು ನಮ್ಮ ಗುರೂಜಿಯವರ ಆಯುಸ್ಸು ಜೊತೆಗೆ ನಮ್ಮ ಆಯುಸ್ಸು ಕೊಡ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಂಥ ಒಬ್ರು ಗುರೂಜಿಯವರು ಇದ್ರೆ ಈ ನಾಡಿನಲ್ಲಿ ಆಗ್ಬೋದು, ಈ ದೇಶದಲ್ಲೇ ಆಗ್ಬೋದು, ಎಲ್ಲರ ಮನೆ ಬೆಳಗುವಂತ ಕೆಲಸನ ನಮ್ಮ ಗುರೂಜಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಈ ರಾಜ್ಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಅಭಿಮಾನಿಗಳು, ಅವರ ಭಕ್ತರು ಇದ್ದಾರೆ. ಅವರಿಗೆ ನಮ್ಮ ಇಡೀ ದೇಶದ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರೂಜಿಯವರು ನೀವು ಯಾವತ್ತೂ ಚೆನ್ನಾಗಿರ್ಬೇಕು ಗುರೂಜಿ. ನಮ್ಮನ್ನೆಲ್ಲ ನೀವು ಕಾಯಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು. परासरगर्भितां नरसिकां सों क्लीं कलां बिभ्रतीं सप्रणां वरदानीं च वरसदां दूतां नेत्रोज्ज्वलां वन्दे पुस्तकवासमुङ्कुशधरां सर्वभूषितामुज्ज्वलां त्वां गौरीं त्रिपुरां परात्परकलां ಶ್ರೀಚಕ್ರ ಸಂಚಾರಣಿ. ತಾಯಿ ಮುತ್ಯಾಲಮ್ಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸಿ ದೇವಿಯ ಆಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೂ ಸಹಿತ ಅವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ತಾಯಿ ಬಳಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ನನ್ನ ಆತ್ಮೀಯರಾದಂಥ ನಾಗರಾಜರವರು
ಹಾಗೂ ಅವರ ಕುಟುಂಬ ನಿರಂತರವಾಗಿ ನಡೆಸುತ್ತೆ. ದೊಡ್ಡಬಳ್ಳಾಪುರದ ತಾಯಿ ಮುತ್ಯಾಲಮ್ಮನ ಸೇವೆಯ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸ್ತಾ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರಿಗಂತೂ ಸದಾಕಾಲ ಅವ್ರು ಎಲ್ಲಿ ಹೋದರೂ ಅವ್ರ ಯಾತ್ರೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದು, ನನ್ನ ಕುಟುಂಬದ ಸದಸ್ಯರಾಗಿದ್ದು, ನನ್ನ ಪ್ರತಿ ಕಾಯಕದಲ್ಲೂ ಪ್ರತಿ ಕೆಲಸದಲ್ಲೂ ಸಹಿತ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಿ ನಿರಂತರವಾದಂತಹ ಪಯಣ ಹಾಗೆ ನಿರಂತರವಾದಂಥ ಸೇವೆ ಇದನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಆತ್ಮೀಯತೆ ಆ ಗುಣ ನನ್ನ ಆತ್ಮೀಯರಾದಂತಹ ನಾಗರಾಜರವರು ಹಾಗೂ ಅವರ ಸುಪುತ್ರ ಉತ್ತಮ್ ಕುಮಾರ್ ಅವರ ಪರಿವಾರಕ್ಕೆ ಇದೆ. ಇದೇ ಥರ ಈ ಧರ್ಮದ ರಥಯಾತ್ರೆ ಎಳಿಲಿಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದರು ನನ್ನ ಜೊತೆಲಿರೋದ್ರಿಂದಲೇ ಈ ರಥಯಾತ್ರೆ ನಿರಂತರವಾಗಿ ಸಾಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದುವರೆಗೂ ನಾವು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತಮ್ಮ ಹುಟ್ಟುಹಬ್ಬವನ್ನ ಹೇಗೆ ಅವರ ಅಭಿಮಾನಿಗಳ ಜೊತೆಗೆ ಅವರ ಆಶ್ರಮದಲ್ಲಿ ಸರಳವಾಗಿ ಆಚರಿಸಿಕೊಂಡ್ರು ಅನ್ನುವಂಥ ದೃಶ್ಯಗಳನ್ನ ನಾವೀಗ ನೋಡುವಂಥದ್ದು. ಇತ್ತೀಚೆಗಷ್ಟೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷವಾದಂತಹ ತಂತ್ರಸಾರವನ್ನ ಹೇಳ್ಕೊಟ್ಟಿದ್ರು. ವಾಸ್ತುಗೃಹದಲ್ಲಿ ಎಂಥದ್ದೇ ದೋಷಗಳಿದ್ರೂ ಸಹ ಅದನ್ನ ಈ ತಂತ್ರಸಾರವನ್ನ ಮಾಡೋದ್ರ ಮುಖಾಂತರ ಪರಿಹಾರವನ್ನ ಮಾಡ್ಕೊಳ್ಬಹುದು ಅಂತ. ಆ ತಂತ್ರಸಾರವನ್ನ ಹೇಗೆ ಮಾಡೋದು ಅನ್ನೋದು ಕೆಲವರು ಮಿಸ್ ಮಾಡ್ಕೊಂಡಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಪ್ರಸಾರ ಮಾಡ್ತಾ ಇದ್ದೀವಿ, ಖಂಡಿತವಾಗಿಯೂ ನೋಡಿ. ತಂತ್ರಸಾರಕ್ಕೆ ಬೇಕಾಗಿರತಕ್ಕಂತಹದ್ದು ಈ ತಂತ್ರಸಾರ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಕ್ಕಾಗಲಿ ಅಥವಾ ಮನುಷ್ಯ ತನ್ನ ಅಭಿವೃದ್ಧಿಯನ್ನು ಕಾಣದಿರ ದಿನೇ ದಿನೇ ಕುಂಠಿತವನ್ನು ಕಾಣತಕ್ಕಂತಹದ್ದು, ಅಂದರೆ ಪ್ರತಿ ದಿವಸ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರತಕ್ಕಂತಹದ್ದು, ಅಥವಾ ಕೆಲವು ಕೆಟ್ಟ ಕಣ್ಣುಗಳು ವಾಸ್ತುಗೃಹದ ಮೇಲೋ ಅಥವಾ ವ್ಯಕ್ತಿಗಳ ಮೇಲೋ ಬಿದ್ದಾಗ ಕೆಲವು ತಂತ್ರಗಳಿಂದ ಅದನ್ನು ಮುಕ್ತಿಗೊಳಿಸಿಕೊಳ್ಳಬಹುದು. ಯಾವುದೇ ಆದರೂ ಈ ತಂತ್ರಸಾರ ಎಂಬತಕ್ಕಂಥದ್ದಿದೆಯಲ್ಲ, ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ಯಾರೋ ಒಬ್ರು ಸ್ವಲ್ಪ ಅಭಿವೃದ್ಧಿ ಆಗ್ತಾರೆ, ಸ್ವಲ್ಪ ಮಟ್ಟಿಗೆ ಇವತ್ತು ಪರವಾಗಿಲ್ಲಪ್ಪ, ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂದರೆ ಹಿಂದಲೇ ಅವ್ರನ್ನ ಕುಂಟಿಸಿ ಅವ್ರನ್ನ ಮೂಲೆ ಗುಂಪು ಮಾಡೋದಂಥದ್ದು ಸಾಕಷ್ಟು ಜನ ಮಾಡ್ತಾರೆ. ನಮ್ಮಲ್ಲಿ ಒಳ್ಳೇದು ಮಾಡೋದಕ್ಕಿನ್ನ ಕೆಟ್ಟದ್ದು ಮಾಡೋರಿದ್ದಾರಲ್ಲ ತುಂಬಾ ಜನ. ಒಳ್ಳೇದು 2 ದಿನ ತಡವಾಗಿ ಸಿದ್ಧಿ ಆಗುವಂಥದ್ದು, ಆದರೆ ಕೆಟ್ಟದ್ದಿದೆಯಲ್ಲ ಆ ಕ್ಷಣಕ್ಕೆ ಸಿದ್ಧಿಪಡಿಸ್ಕೊಂಡ್ಬಿಡ್ತಾರೆ. ಆದರೆ ಕೆಟ್ಟದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಂತ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಟ್ಟದ್ದನ್ನು ಮಾಡ್ತಕ್ಕಂಥವ್ರು, ಕೆಡುಕು ಮಾಡ್ತಕ್ಕಂಥವ್ರು ಅಥವಾ ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ಯಾವತ್ತೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಸಾಕಷ್ಟು ಕಷ್ಟಗಳನ್ನ ಕರ್ಮಗಳನ್ನ ತುಂಬಿಕೊಳ್ತೀರಿ.
ಆದರೆ ಒಳಿತರ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರು, ಒಳಿತರ ಬಗ್ಗೆ ಹೇಳತಕ್ಕಂಥದ್ದು, ನಾನು ಈಗ ತಿಳಿಸ್ತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ನಾನು ತಿಳಿಸಿರ್ತಕ್ಕಂಥ ತಂತ್ರಗಳಲ್ಲಿ ಯಾವುದೇ ಒಂದು ತಂತ್ರವನ್ನು ಸಹಿತ ಇನ್ನೊಬ್ಬರಿಗೆ ನೋವು ಕೊಡ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಅದಿಲ್ಲ. ಏನೇ ಮಾಡಿದ್ರೂ ಇದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು, ಲಾಭ ತರತಕ್ಕಂಥದ್ದು, ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಯಾವುದೇ ಒಂದು ತಂತ್ರವನ್ನು ಹೇಳಬೇಕಾದ್ರೂ ಅದನ್ನು 100 ಬಾರಿ ಚಿಂತನೆ ಮಾಡ್ತೀವಿ. ಅಕಸ್ಮಾತ್ ನಾವೇನೋ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ತಿಳಿಸಿದ್ರೆ ಅದರಲ್ಲಿ ಕೆಟ್ಟದ್ದನ್ನಾಗಿ ಮಾಡುವಂತಹ ಪರಿಕ್ರಮಗಳನ್ನು ಬೇರೆ ಬೇರೆ ತರ ಮಾಡುವಂತಹ ನೀಚರು ಇದ್ದಾರೆ. ಹಾಗೆ ಒಂದಷ್ಟು ಜನಗಳಿಗೆ ಮನಸ್ಸಲ್ಲಿ ನೋವಿದೆ. ಆನಂದ್ ಗುರೂಜಿಯವರು ಈ ರಹಸ್ಯಗಳನ್ನೆಲ್ಲ ತಂದು ಇಲ್ಲಿ ಇಟ್ಬಿಡ್ತಾರಲ್ಲ, ಇದು ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ತೊಂದರೆ ಆಗ್ತಿದೆಯಲ್ಲ ಅನ್ನುವಂತಹ ಮನಸ್ಥಿತಿಗಳಿದೆ. ಆದರೆ ತಾವು ಯಾರೂ ಅನ್ಯತಾ ಭಾವಿಸಬಾರದು. ಯಾಕೆ ಅಂದ್ರೆ ನಾನು ಈ ಒಂದು ವಾಹಿನಿಯಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮ ಜಿ ಕನ್ನಡದಲ್ಲಿ ಇಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಾರೆ. ಎಲ್ಲರೂ ಪರಿಹಾರವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಈ ಸುಂದರವಾದ ವೇದಿಕೆಯಲ್ಲಿ ಕೂತ್ರೆ ಎಲ್ಲರ ಮನೆಗಳನ್ನು ಮುಟ್ಟಿ ಎಲ್ಲರ ಮನಸ್ಸು ಮತ್ತು ಮನೆಗಳಲ್ಲಿದ್ದು ಈ ತಂತ್ರಸಾರವನ್ನು ಎಲ್ಲರಿಗೂ ಅರ್ಥವಾಗೋ ತರ ಹೇಳಿ ಅವರಿರೋ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವಂತ ಒಂದು ದೊಡ್ಡ ಕಾಯಕ, ಆ ಜವಾಬ್ದಾರಿ ಈ ಸ್ಥಾನದ್ದು. ಅದಕ್ಕಾಗಿ ಈ ರಹಸ್ಯಗಳನ್ನ ನಾನು ಇಲ್ಲಿ ಬಾಯಿ ಬಿಡಿಸ್ತಾ ಇದ್ದೇನೆ ಅಷ್ಟೇನೆ. ಅದನ್ನ ಯಾರೂ ಅನ್ಯತಾ ಭಾವಿಸಬಾರದು. ಯಾಕೆಂದ್ರೆ ಇಂತಹ ಕಾರ್ಯಕ್ರಮಗಳನ್ನ, ಇಂತಹ ತಂತ್ರಸಾರಗಳನ್ನ ನಾನು ತಿಳಿಸಿದಾಗ ಒಂದಷ್ಟು ನನಗೆ ಬರುವಂತಹ ಫೋನ್ ಕರೆಗಳು ಅಥವಾ ನನ್ನ ಮೇಲೆ ಮೆಸೇಜ್ ಹಾಕುವಂತಹದ್ದು ಇದೆಲ್ಲವೂ ಸಹಿತ ಸಾಕಷ್ಟು ಇದೆ. ಇಂತಹ ತಂತ್ರ ರಹಸ್ಯಗಳನ್ನ ನೀವು ಯಾಕೆ ಅದನ್ನ ಬೀದಿಲಿಡ್ತೀರಿ, ಯಾಕೆ ಅದನ್ನ ಹೊರಗಡೆ ತೆಗೆದಿರ್ತೀರಿ, ಎಲ್ಲರಿಗೂ ಗೊತ್ತಾಗೋ ತರ ಯಾಕೆ ಮಾಡ್ತಿದ್ದೀರಿ, ಅದಕ್ಕೊಂದಷ್ಟು ಗೌಪ್ಯತೆ ಇದೆ, ಅಥವಾ ನಾವು ಅದನ್ನ ನಮ್ಮಂತವರ ಕೆಲಸವನ್ನೇ ನಿರಂತರವಾಗಿ ಮಾಡ್ಕೊಂಡು ಬಂದಿರ್ತೀವಿ, ನಮ್ಮ ಕೆಲಸಗಳ ಮೇಲೆ ಯಾಕೆ ತೊಂದರೆ ಮಾಡ್ತೀರಿ ಅಂತ ತಾವು ಸಾಕಷ್ಟು ಜನ ಮಾತಾಡಿರ್ತಕ್ಕಂಥದನ್ನ ನಾನು ಕಿವಿಯಲ್ಲೂ ಕೇಳಿಸ್ಕೊಂಡಿದ್ದೀರಿ. ಜೊತೆಗೆ ಫೋನು ಮತ್ತು ಮೆಸೇಜ್ಗಳು ಬಂದಿದೆ. ಆದರೆ ಯಾರೂ ಅನ್ಯತಾ ಭಾವಿಸಬಾರದು ಅಂತ ಮತ್ತೊಮ್ಮೆ ಕೈ ಮುಗಿದು ಹೇಳ್ತೇನೆ. ನಾನು ಮಾಡ್ತಿರ್ತಕ್ಕಂಥದ್ದು ತಿಳಿಸುವಂತಹ ಈ ಕ್ರಮದಿಂದ ಒಂದೇ ಸತಿ ನಾನು ತಿಳಿಸುವ ಒಂದು ಕ್ಷಣ ಸಾಕಷ್ಟು ಕುಟುಂಬಗಳಲ್ಲಿರುವ ಸಮಸ್ಯೆಗೆ ಪರಿಹಾರ. ಆದರೆ ತಾವು ಖುದ್ದಾಗಿ 4 ಜನ, 10 ಜನ ಅಥವಾ 100 ಜನಕ್ಕಷ್ಟೇ ಪರಿಹಾರ ಕೊಡಬಹುದು. ಆದರೆ ಈ ವೇದಿಕೆ ಕೋಟ್ಯಾಂತರ ಜನಕ್ಕೆ ದಾರಿದೀಪವಾಗಿರುತ್ತೆ. ಅದಕ್ಕಾಗಿ ಈ ವೇದಿಕೆಯನ್ನು ನಾನು ಉಪಯೋಗಿಸಿಕೊಂಡು ಈ ತಂತ್ರವನ್ನು ಮಾಡುತ್ತಿದ್ದೇನೆ. ಇದು ವಾಸ್ತುವಿಗೆ ಸಂಬಂಧಪಟ್ಟಂಗೆ, ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ, ಕುಟುಂಬದಲ್ಲಿ ಅನ್ಯೋನ್ಯತೆ, ಐಕ್ಯತೆಯನ್ನು ನೋಡ್ಲಿಕ್ಕಾಗಿ ಯಾವುದೇ ತಂತ್ರಗಳಿದ್ರೂ, ತಂತ್ರದ ದೋಷಗಳಿದ್ರೆ ಆ ದೋಷದಿಂದ ಹೊರಬರಲಿಕ್ಕೆ ಇದು ಬಹಳ ಬೇಗ ಕೆಲಸ ಮಾಡತಕ್ಕಂಥದ್ದು. ಇದಕ್ಕೆ ಬೇಕಾಗುವ ಪದಾರ್ಥ ನೋಡಿ ಹೇಗಿದೆ. ಇದಕ್ಕೆ ಬೇಕಾಗುವಂತಹದ್ದು ಜೇನುತುಪ್ಪ ಅಥವಾ ಜೇನುಮೇಣ. ಜೇನುತುಪ್ಪ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೇನುತುಪ್ಪನ ತಾವು ನೋಡ್ತಾ ಇದ್ದೀರಿ. ನಾನಿಲ್ಲಿ ಜೇನುಮೇಣ ನನಗೆ ಈ ಕ್ಷಣಕ್ಕೆ ಸಿಗದಿದ್ರಿಂದ ಇದು ಜೇನುತುಪ್ಪದಲ್ಲಿ ಈ ಪ್ರಯೋಗ ಮಾಡ್ತಿದ್ದೀನಿ. ಆದರೆ ನೀವು ಜೇನುಮೇಣದಲ್ಲಿ ಮಾಡಿದ್ರೆ ಶೀಘ್ರವಾಗಿ ಇನ್ನೂ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನ ಜಾಲಿ ಮುಳ್ಳು ಅಂತ ನಾನು ಹೇಳಿದ್ದೆ. ಏನಿದು ಮುಳ್ಳಿನಲ್ಲಿ ಏನ್ ಮಾಡ್ತಾರಪ್ಪ, ಮುಳ್ಳಲ್ಲಿ ಏನ್ ಮಾಡಬಹುದು, ಈ ಮುಳ್ಳಿಂದನೂ ಇವತ್ತಿಗೂ ಈ ಪ್ರಯೋಗಗಳು ಇದೆಯಾ ಅಂತ ಒಂದಷ್ಟು ಜನಗಳ ಮನಸ್ಸಲ್ಲಿದೆ. ಆದ್ರೆ ಗೊತ್ತಿರೋರು ಗೊತ್ತು ಈ ಜಾಲಿ ಮುಳ್ಳಿನ ಕತೆ ಏನು ಅಂತ. ಇದು ಮುಳ್ಳು ಚುಚ್ಕೊಂಡ್ಬಿಟ್ರೆ ಮಾತ್ರ ಕೈಗೋ ಕಾಲ್ಗೋ ಚುಚ್ಕೊಂಡ್ರೆ, ಪಾದಕ್ಕೆ ಚುಚ್ಕೊಂಡ್ರೆ 1 ಸೆಕೆಂಡ್ ಪ್ರಾಣ ಹೋಗಿ ಬರುತ್ತೆ. ಅಂತಹ ನೋವು ಕೊಡುತ್ತೆ ಈ ಮುಳ್ಳು. ಆದ್ರೆ ಇದೇ ಮುಳ್ಳಿನಿಂದ ನಮ್ಮ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೋಡಿ, ಒಂದು ಕೆಟ್ಟದ್ದಿದ್ರೆ ಆ ಕೆಟ್ಟದ ಹಿಂದೆ ಒಂದು ಪರಿಹಾರ ಸಿಗುತ್ತೆ, ಅದರಲ್ಲೂ ಒಂದು ಒಳಿತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನ ನಿಂಬೆಹಣ್ಣು, ನಮಗಿಲ್ಲಿ ಬೇಕಾಗಿರೋದು 1 ನಿಂಬೆಹಣ್ಣು ಸಾಕು. ಆದರೂ ಪಾಪ ನಮ್ಮಲ್ಲಿ 3 ನಿಂಬೆಹಣ್ಣು ತಂದು ಕೊಟ್ಟಿದ್ದಾರೆ. 1 ನಿಂಬೆಹಣ್ಣು ಇದ್ರೆ ಸಾಕು. ನೀವು ಅಷ್ಟೇ 1 ನಿಂಬೆಹಣ್ಣು ಇಟ್ಕೊಳ್ಳಿ, ಕೆಲಸ ಆಗುತ್ತೆ. ಇನ್ನು ಇದಕ್ಕೆ ಏಲಕ್ಕಿ ಅಂತ ನಾನು ಹೇಳಿದ್ದೆ. ಏಲಕ್ಕಿ ಸಹಿತ ತಾವು ನೋಡ್ತಾ ಇದ್ದೀರಿ. ಏಲಕ್ಕಿ ಇದು ಬಹಳ ಕೆಲಸ ಮಾಡತಕ್ಕಂಥದ್ದು. ಇದು ಸುಗಂಧ, ಆರೋಗ್ಯ, ಬರೀ ಆರೋಗ್ಯಕ್ಕೆ, ಸುಗಂಧ ದ್ರವ್ಯಕ್ಕೆ, ಸುಗಂಧ ಆದ್ರೆ ಒಳ್ಳೆ ಒಂದು ಸುಗಂಧ ಭರಿತವಾಗಿರ್ತಕ್ಕಂಥದ್ದು, ಒಳ್ಳೆ ಸ್ಮೆಲ್ ಇರ್ತಕ್ಕಂಥದಕ್ಕೆ ಮಾತ್ರ ಏಲಕ್ಕಿ ಅಲ್ಲ, ತಂತ್ರಗಳಿಗೆ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಇದ್ರ ಜೊತೆಗೆ ಬಿಳಿ ಎಕ್ಕದ ಹೂವು. ಈ ಬಿಳಿ ಎಕ್ಕದ ಹೂವು ಇದು ತುಂಬಾ ಕೆಲಸಕ್ಕೆ ತುಂಬಾ ಪಾಸಿಟಿವ್ನೆಸ್ ಕೊಡ್ತಕ್ಕಂಥದ್ದು. ಬಿಳಿ ಎಕ್ಕದ ಹೂವು ವ್ಯಾಪಾರ, ವ್ಯವಹಾರ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಣ್ಣ ಮಕ್ಕಳಿಗೆ ಸಂಭವಿಸುವಂತಹ ಬಾಲಗ್ರಹ ದೋಷ. ನೋಡಿ, ಮಕ್ಕಳಿಗೆ ಬಾಲಗ್ರಹ ದೋಷ ಬಂದಾಗಲೂ ಸಹಿತ ಈ ಬಿಳಿ ಎಕ್ಕದ ಮೊಗ್ಗಿದೆಯಲ್ಲ, ಆ ಮೊಗ್ಗಿನಿಂದ ಒಂದು ತಂತ್ರಸಾರ ಇದೆ. ಅದೀಗಾಲೇ ತಿಳಿಸ್ಕೊಟ್ಟಿದ್ದೇನೆ, ಅದನ್ನು ಮತ್ತೊಮ್ಮೆ ತಿಳಿಸುವಂತಹ ಕಾಲ ಇದಲ್ಲ. ಆದರೆ ಎಚ್ಚರಿಕೆ ಇರಲಿ, ಅಂದ್ರೆ ಏನೇನೆಲ್ಲ ಈ ಕೆಲಸಗಳಲ್ಲಿದೆ ಅಂತ. ಇನ್ನು ಒಂದು ಕೆಂಪು ವಸ್ತ್ರ ಅಂತ ಹೇಳಿದ್ದೆ ನಾನು. ಆ ಕೆಂಪು ವಸ್ತ್ರ ಇಷ್ಟಿದ್ರೆ ಸಾಕು. ಮೀಟರ್ಗಟ್ಟೆ ಬಟ್ಟೆ ಬೇರೆ ನಮಗೆ, ಇಷ್ಟೇ ಸಾಕು. ಒಂದು ಕರ್ಚೀಫ್ ಎಷ್ಟಿದೆಯೋ ಅಷ್ಟಿದ್ರೆ ಸಾಕು. ಇದು ಕೆಂಪು ವಸ್ತ್ರ. ಇನ್ನು ಅರಿಶಿನ ಅಂತ ಹೇಳಿದೆ. ಅರಿಶಿನ ಅಥವಾ ರಂಗೋಲಿ ಪುಡಿ ಏನಾದರೂ ಬೇಕೇ ಬೇಕು. ಯಾಕೆಂದ್ರೆ ಮೊದಲು ನಾವು ಏನೇ ಮಾಡಿದ್ರು ಆ ಭೂ ಶುದ್ಧಿ ಆಗಬೇಕು. ಭೂಮಿ ಮೇಲೆ ಒಂದು ತಂತ್ರಸಾರಕ್ಕೆ ಬೇಕಾದ ಒಂದು ಚಕ್ರವನ್ನು ಬರೀಬೇಕು. ಬರೆಯೋದಕ್ಕಾಗಿ ನಾವು ಇಲ್ಲಿ ಅಕ್ಕಿ ಹಿಟ್ಟು ತಂದುಕೊಂಡಿದ್ದೇನೆ. ಯಾಕೆಂದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿ ಅಂತ ಅಕ್ಕಿ ಹಿಟ್ಟು. ಆದ್ರೆ ಅಕ್ಕಿ ಹಿಟ್ಟೇ ಬೇಕು ಅಥವಾ ರಂಗೋಲಿ ಪುಡಿನೇ ಬೇಕು ಅಂತ ಇಲ್ಲ. ಇದಕ್ಕೆ ಅರಿಶಿಣದಿಂದಲೂ ಮಾಡಬಹುದು. ಅರಿಶಿನ, ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ, 3ರಲ್ಲಿ ಯಾವ್ದಾದ್ರು ಆಪ್ಷನ್ಸ್ ನಿಮ್ಮ ಅನುಕೂಲ. ಇನ್ನು ಇದು ತಾವು ನೋಡ್ತಿದ್ರಿ, ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್.
ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ವಾಸ್ತು ಗೃಹದಲ್ಲಿ ಎಂಥದ್ದೇ ದೋಷಗಳಿದ್ರೂ ಸಹ ಅದನ್ನ ವಿಶೇಷವಾದಂತಹ ತಂತ್ರಸಾರವನ್ನ ಮಾಡೋದ್ರ ಮುಖಾಂತರ ಪರಿಹಾರವನ್ನ ಖಂಡಿತವಾಗಿಯೂ ಮಾಡ್ಕೊಳ್ಬಹುದು. ಆ ತಂತ್ರಸಾರ ಹೇಗ್ ಮಾಡೋದು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಮೊದಲು ಹಾಗೆ ಇದ್ರ ಜೊತೆ 2 ದೀಪ ಬೇಕಾಗುತ್ತೆ. ನೀವು ಮನೆಯಲ್ಲಿ ಯಾವುದೇ ತಂತ್ರಗಳಾಗ್ಲಿ, ಇವತ್ತು ಹೇಳ್ತಿದ್ದೀನಿ, ಯಾವುದೇ ತಂತ್ರಸಾರ ಆಗಲಿ, ದೀಪವನ್ನು ಹಚ್ಚಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವರ ಆಶೀರ್ವಾದ ತಗೊಂಡು ಹಿರಿಯರ ಆಶೀರ್ವಾದದೊಂದಿಗೆ ನಾವು ಹೇಳುವಂತಹ ಎಲ್ಲಾ ತಂತ್ರಗಳನ್ನ ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸಿ. ನೀವು ಯಾರೋ ಇಬ್ಬರಿಗೆ ತಿಳಿಸಿಲ್ಲ ಅಂದಾಗ ಮನೇಲಿ ಏನೋ ಮಾಟ ಮಂತ್ರ ಮಾಡ್ತಾರೆ, ಏನೋ ಪ್ರಯೋಗ ಮಾಡ್ತಾರೆ, ಏನೋ ಆಗೋಗ್ತಿದೆ ಅಂತ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅನುಮಾನ ಬೇಡ. ಇದೆಲ್ಲವೂ ಮಾಡ್ತಕ್ಕಂಥದ್ದು ನಮ್ಮಗಳ ಶ್ರೇಯಸ್ಸಿಗೆ, ಮನೆಯ ಶ್ರೇಯಸ್ಸಿಗೋಸ್ಕರ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಸಾಕು. ಆದರೆ ಇದನ್ನ ಮೊದಲು ಸಿದ್ಧತೆ ಆದ ನಂತರ ನೀವು ಒಂದು ಕೆಂಪು ವಸ್ತ್ರವನ್ನ ಈ ಪ್ರಕಾರ ಹಾಕಬೇಕು. ಜೇನುತುಪ್ಪ ಮತ್ತು ಈ ಒಂದು ಮಣ್ಣಿನ ಕುಡಿಕೆ, ಇದು ಜೇನು ಮೇಣ ಇದ್ರೆ ಬಹಳ ಅನುಕೂಲ ಅಂತ ಮೊದಲೇ ಹೇಳಿದ್ದೆ ನಾನು. ಜೇನು ಮೇಣ ಇದು ನೋಡಿ, ಜಾಲಿಮುಳ್ಳಿ 2 ಬರುತ್ತೆ, ಅದರಲ್ಲಿ 1 ತಗೊಂಡ್ರೆ ಸಾಕು. ಜೇನುತುಪ್ಪದಲ್ಲಿ ಅದ್ದುಕೊಂಡು ಈ ಒಂದು ಮಣ್ಣಿನ ಕುಡಿಕೆ ಮೇಲೆ ಒಂದು ತ್ರಿಕೋನವನ್ನ ಬರೀರಿ. ಮಣ್ಣಿನ ಕುಡಿಕೆ ಮೇಲೆ ತ್ರಿಕೋನ ಬರೀಬೇಕು. ಇದರ ತಳಭಾಗದಲ್ಲಿ ಒಂದು ವೃತ್ತಾಕಾರ, ಮಣ್ಣಿನ ಕುಡಿಕೆಯ ತಳಭಾಗದಲ್ಲಿ ಒಂದು ವೃತ್ತಾಕಾರ, ಇದರ ಹಿಂಬುದಿಯಲ್ಲಿ ಇಲ್ಲಿ ಒಂದೇ ಒಂದು ಬೀಜಾಕ್ಷರಿ ಮಂತ್ರ ರಮ್ ಅಂತ, ರಾ ಮತ್ತೆ 0, ಒಂದೇ ಒಂದು ಬೀಜಾಕ್ಷರಿ ಮಂತ್ರ ಸಾಕು. ಇನ್ನು ಈ ಜಾಲಿಮುಳ್ಳು ಏನ್ ಮಾಡಬೇಕು, ಜಾಲಿಮುಳ್ಳನ್ನ ಪ್ರತ್ಯೇಕವಾಗಿ ಪಕ್ಕದಲ್ಲಿಡಿ. ಬರ್ದಿರತಕ್ಕಂಥದ್ದನ್ನ ಈ ಒಂದು ಮಣ್ಣಿನ ಕುಡಿಕೆಯನ್ನು ಮಧ್ಯದಲ್ಲಿಡಿ. ಈ 4 ಏಲಕ್ಕಿಯನ್ನ ರಮ್ ಎಂಬತಕ್ಕಂತಹ ಬೀಜಾಕ್ಷರಿಯನ್ನು ಹೇಳಿಕೊಂಡು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಲಿ, ಇದರಿಂದ ನಮಗೆ ಶ್ರೇಯಸ್ ಉಂಟಾಗ್ಲಿ ಅಂತ ರಮ್ ಅನ್ನೋ ಒಂದೇ ಒಂದು ಅಕ್ಷರವನ್ನು ಹೇಳಿಕೊಂಡು ಇದನ್ನ ಮಧ್ಯದಲ್ಲೇ ಹಾಕಿ, ಅಂದ್ರೆ ಈ ಒಂದು ಮಣ್ಣಿನ ಕುಡಿಕೆಯಲ್ಲಿ ಹಾಕಬೇಕು.
ಮಾಡಿ ಇದನ್ನು ಹೀಗಿಡಿ. ಈಗ ಧೂಪ ದೀಪ ನೈವೇದ್ಯವನ್ನು ಮಾಡಬಹುದು. ಮಾಡಿದ ನಂತರ ಇದನ್ನ ವಾಸ್ತುಗೃಹಕ್ಕೆ ಕಟ್ಟಬೇಕು. ವಾಸ್ತುಗೃಹದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದು ಕಟ್ಟಿರ್ತಕ್ಕಂಥದ್ದು ಮತ್ತೊಬ್ಬರ ಕಣ್ಣಿಗೆ ಕಾಣಿಸೋದು ಬೇಡ. ಇದರ ಪ್ರಮಾಣ 48 ದಿನ. ಅದಾದ ನಂತರ ಮನೇಲಿಟ್ಟು ಆರಾಧನೆ ಮಾಡಬಹುದು, ತಪ್ಪಲ್ಲ. ಆದರೆ ಇದರ ಶಕ್ತಿ ಇರೋದೇ 48 ದಿವಸ. 48 ದಿನ ಪ್ರತಿದಿನ ಧೂಪ ಹಾಕೋ ತನಕ, ಅಂದ್ರೆ ವಾಸ್ತು ಅಷ್ಟರೊಳಗೆ ಆ ಸಮಸ್ಯೆಗಳಿಂದ ಆಚೆ ಬಂದ್ಬಿಡ್ತೇವೆ ನಾವು. 48 ದಿವಸ ಮಾತ್ರ ಆಚರಣೆ. ಹಾಗೆ ಮುಟ್ಟಿದ್ರೆ ಮುನಿ ಏನ್ ಮಾಡಬೇಕು ಎಂಬತಕ್ಕಂಥದ್ದು ಒಂದು ಮನಸ್ಥಿತಿಯಲ್ಲಿದೆ. ಮುಟ್ಟಿದ್ರೆ ಮುನಿ ಇದು ಪ್ರತಿದಿನ ಒಂದಿಷ್ಟುದ್ದ 1 ಇಂಚಷ್ಟು ಕಡ್ಡಿ ಸಿಕ್ಕಿದ್ರೆ, ಇಲ್ಲವ ಅಂದ್ರೆ ಒಂದು ಸತಿ ಕಿತ್ಕೊಂಡ್ ಬಂದಿರತಕ್ಕಂಥ ಕಡ್ಡಿಯನ್ನ ಧೂಪ ಹಾಕುವಾಗ ಈ ಒಂದು ಎಲ್ಲಿ ಯಂತ್ರವನ್ನ ಮೇಲೆ ಕಟ್ಟಿರ್ತೀರಿ ಅದರ ತಳಗೆ ಎಡಗೈನಲ್ಲಿ ಈ ತರಹ ಮುಟ್ಟಿದ್ರೆ ಮನಿ ಇಟ್ಕೊಳ್ಬೇಕು. ಈ ಮುಟ್ಟಿದ್ರೆ ಮನಿ ವೃಕ್ಷ, ಈ ಕಡ್ಡಿ ಯಾವತ್ತಿಗೂ ಜೀವ ಇರತಕ್ಕಂಥದ್ದೇ, ಶಕ್ತಿ ಇರತಕ್ಕಂಥದ್ದೇ. ಅದಕ್ಕಾಗಿ ಇದು ಮೇಲೆ ಕಟ್ಟಿರ್ತೀರಿ, ತಳಡೆ ಈ ತರ ಕಡ್ಡಿ ಇಟ್ಕೊಳ್ಬೇಕು. ಕಡ್ಡಿನ ಈ ಪ್ರಕಾರವಾಗಿ ಮುಟ್ಟಿದ್ರೆ ಮನಿ ಕಡ್ಡಿ ಇಟ್ಕೊಂಡು ಧೂಪ ತೋರಿಸಬೇಕು. ಎಡಗೈಲಿ ಕಡ್ಡಿ, ಬಲಗೈಲಿ ಧೂಪ, ಇದು ಹಾಗಿರಬೇಕು. ಇದು ಪ್ರತಿನಿತ್ಯ ಮಾಡುವ ಕಾಯಕ. 48 ದಿನಗಳ ಮಾತ್ರ ಇರತಕ್ಕಂಥದ್ದು. ಇನ್ನು ತಳಗಿರ್ತಕ್ಕಂಥ ಈ 4 ಭಾಗದ ನಿಂಬೆ ಹಣ್ಣಿನಿದೆ, ವಾಸ್ತುಗೆ ದೃಷ್ಟಿ ತೆಗೆದು 4 ದಿಕ್ಕಲ್ಲೂ ಒಂದೊಂದು ಬಿಸಾಕಿ. 4 ದಿಕ್ಕು ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಒಟ್ಟಿಗೆ 4 ಪೀಸ್ ತೆಗೆದುಕೊಂಡು ಇದು ಕಟ್ಟಿದ ಆದ ನಂತರ ಈ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಅದನ್ನ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೆಲ್ಲಾದ್ರೂ ಎಸೆದ್ಬಿಡಿ. ಇದಿಷ್ಟು ಕ್ರಮ. ಇದನ್ನ ಕ್ರಮೋದ್ಭವ ಮಾಡಿ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ನೋಡಿರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಸರಳ ಹುಟ್ಟುಹಬ್ಬ ಆಚರಣೆ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ವಾಸ್ತುಗೃಹದಲ್ಲಿ ಎಂಥದ್ದೇ ದೋಷ ಇದ್ರೂ ಅದನ್ನ ತಂತ್ರಸಾರದ ಮುಖಾಂತರ ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ನೋಡಿದ್ವಿ. ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.